ಬೇಡ ಡಾರ್ಲಿಂಗ್, ಫೀಲ್ಡ್ ಬಿಟ್ಬಿಟ್ಟಿದ್ದೀನಿ, ಇನ್ಮೇಲೆ ನಿನ್ನ ತಂಟೆಗೆ ಬರಲ್ಲ, ಊರಲ್ಲೇ ಸೆಟ್ಲು, ಜಮೀನು ಹುಡುಕ್ತಾ ಇದ್ದೀನಿ, ನಾ ರೌಡಿ ಅಲ್ಲ ಡಾರ್ಲಿಂಗ್, ರೈತ. ಅವ್ರ ಎದುರುಗಡೆ ಹೋಗಿ ಅವ್ರನ್ನ ಫೇಸ್ ಮಾಡಿ ಕಣ್ಣಲ್ಲಿ ಕಣ್ಣಿಟ್ಟು ನಾವು ನೋಡಿದಾಗ ಎಲ್ಲೆಲ್ಲೋ ಉಸಿರು. ನನಗೆ ಭಯ ಇತ್ತು, ನಾ ರಿಲೀಸ್ ಆದ್ಮೇಲೆ 100% ಯಾರು ಕೊಡ್ತಾರೆ ರೇಟು ಅಂತ. ಎಲ್ಲೂ ದಮ್ಮಿಲ್ಲ, ಆದ್ರೆ ಯಾರಿಗೂ ಕಮ್ಮಿ ಇಲ್ಲ ಅಂತ ನನಗಿಲ್ಲೇ ಖುಷಿ ಇದೆ. ಶಿವಣ್ಣ ಅಷ್ಟೇ. ಆ ಕಣ್ಣಲ್ಲಿರೋ ಫೈರು ಅದು ಫೈರ್ ನಿಜವಾಗ್ಲು. ನಾನು ನಮ್ಮ ಶಿವಣ್ಣ ನನಗೆ ಇನ್ಸ್ಪಿರೇಷನ್ನು ಅವರೇ, ನಂಗೆ ಎಕ್ಸ್ಪ್ರೆಷನ್ನು ಅವ್ರೆ. ಬಗೀರ ವರ್ಕ್ ಆಗಿದೆ. ನನ್ನ ಕೆಲಸ ಸರಿ ಮಾಡಿದ್ದೀನಿ ಅನ್ಸುತ್ತೆ, ಯಾಕೆ ಡೈರೆಕ್ಷನ್ ಮಾಡಬಾರ್ದು. ಹಾಯ್ ಹಲೋ ನಮಸ್ಕಾರ, ನಾನು ಸುಮಂತ್. ನೀವು ನೋಡ್ತಿದ್ದೀರಾ ಮುಖಾಮುಖಿ, ಪ್ರೆಸೆಂಟೆಡ್ ಬೈ ವೈಡ್ ವಿಷನ್ ಫಿಲ್ಮ್ ಫ್ಯಾಕ್ಟರಿ ಇನ್ ಅಸೋಸಿಯೇಷನ್ ವಿತ್ ವೈಡ್ ವಿಷನ್ ಫೋಟೋಗ್ರಫಿ, ಲೊಕೇಶನ್ ಪಾರ್ಟ್ನರ್ ಬೇಬಿ ಬಮ್ ಪೋರ್ಟ್ರೇಟ್ಸ್. ಇವತ್ತು ನಮ್ಮನ್ನ ಮುಖಾಮುಖಿ ಆದವರು ತಮ್ಮ ವಿಭಿನ್ನ ಡೈಲಾಗ್ ಡೆಲಿವರಿಯಿಂದಲೇ ಪರಿಚಿತರಾದಂತಹ ಕಡ್ಡೆ ವಿಶ್ವ, ಡಾರ್ಲಿಂಗ್ ವಿಶ್ವ ಅಂತೆಲ್ಲ ಪ್ರೀತಿಯಿಂದ ಕರೆಸ್ಕೊಳ್ಳುವ ವಿಶ್ವ ಸರ್. ಸರ್ ನಮಸ್ತೆ, ವೆಲ್ಕಮ್ ಟು ದ ಚಾನೆಲ್ ಸರ್. ಥ್ಯಾಂಕ್ ಯು ಸರ್. ಮೊದಲನೇ ಕ್ವಶನ್ ಅಂದ್ರೆ, ನಿಮ್ಮ ಒಂದು ಲಾಂಗ್ ಗ್ಯಾಪ್, ಆ ಗ್ಯಾಪ್ ಯಾಕೆ? ಆ್ಯಕ್ಚುಲಿ ಮಧ್ಯದಲ್ಲಿ ನಾನು ಲಾಸ್ಟ್ ಆ್ಯಕ್ಚುಲಿ ಮಾಡಿದ್ದು ಸಿಲಿಕಾನ್ ಸಿಟಿ. ಅದ್ರ ಬಿಫೋರ್ ಒಂದು 2 years ಇದಾಯಿತು. ಅದಾದಮೇಲೆ ನನಗೆ ತಂದೆ ಸ್ವಲ್ಪ ಬೆಡ್ ಮೇಲೆ ಇದ್ದರು, ಈಗ ತೀರ್ಕೊಂಡು ಒಂದು 2.5 years ಆಯಿತು. ಅದ್ರ ಮುಂಚೆ ಒಂದು 3 years ಬೆಡ್ ಮೇಲೆ ಇದ್ದರು. ಆವಾಗ ಸ್ವಲ್ಪ ನನ್ನ ಫೋಕಸ್ ಕಮ್ಮಿ, ಆ ಕಡೆ ಈ ಕಡೆ ಮನೆ ಕಡೆನೇ ಸ್ವಲ್ಪ ಕಾನ್ಸಂಟ್ರೇಷನ್ ಜಾಸ್ತಿ ಇದ್ದಿದ್ದರಿಂದ ಒಂದು 5-6 years ತುಂಬಾ ಗ್ಯಾಪ್. ಅದು ಹಂಗಾಗಿ ಜಾಸ್ತಿ ಆಗಿತ್ತು ಗ್ಯಾಪು. ಹೌದು ಸರ್. ನಿಮಗೆ ಸಿನಿಮಾ ಇಂಟ್ರೆಸ್ಟ್ ಆ ಒಲವು ಎಲ್ಲಿಂದ ಸ್ಟಾರ್ಟ್ ಆಯಿತು? ಬೇಸಿಕಲಿ ನಾನು ಗ್ರಾಫಿಕ್ ಡಿಸೈನರ್ ಆ್ಯಕ್ಚುಲಿ. ಓಕೆ. ಕಂಪ್ಲೀಟ್ಲಿ ನನಗೇನು ಐಡಿಯಾ ಇರಲಿಲ್ಲ, ಸಿನಿಮಾಗೆ ಬರ್ತೀನಿ ಅಂತನೂ ಐಡಿಯಾ ಇಲ್ಲ, ಪ್ಲಸ್ ಆ್ಯಕ್ಟ್ರ್ ಆಗ್ತೀನಿ ಇದೆಲ್ಲ ನನಗೇನು ಅಷ್ಟು ಐಡಿಯಾ ಇಲ್ಲ. ನಾನೊಂದು 2005-06 ಐ ವಾಸ್ ವರ್ಕಿಂಗ್ ಆ್ಯಕ್ಚುಲಿ. ಆವಾಗ ಫಸ್ಟು ನನಗೆ ಏನು ಅಂದರೆ ಮ್ಯಾಟರ್ ಆಗಿದ್ದು ನನ್ನ ಫ್ರೆಂಡ್ ಸರ್ಕಲಲ್ಲಿ ಗಣೇಶ್ ಅವರು, ವಿಜಯ್ ಮತ್ತು ಶ್ರೀನಗರ್ ಕಿಟ್ಟಿ ಅವರು, ನಾಗಶೇಖರು, ಪ್ರೀತಮ್ ಗುಬ್ಬಿ, ಇವರೆಲ್ಲ ನಮಗೊಂದು ಸರ್ಕಲ್. ನನ್ನ ಗಾಂಧಿ ಬಜಾರ್ ಮನೆ ಬಸವನಗುಡಿ. ಸೊ ಅಲ್ಲೇ ಇವ್ರದ್ದೆಲ್ಲ ಓಡಾಟ ಇರೋದ್ರಿಂದ ನನಗೆ ಕಂಟಿನ್ಯೂಸ್ಲಿ ನನ್ನ ಸರ್ಕಲ್, ಅವ್ರ ಸರ್ಕಲ್ ಇತ್ತು. ಫಸ್ಟ್ ಇನ್ಫ್ಲುಯೆನ್ಸು ಅವ್ರದ್ದು. ಅದಾದಮೇಲೆ ಆರ್ ಚಂದ್ರು ಅವರು, ನನಗೆ ಗಣೇಶ್ ಅವ್ರ ಜೊತೆ ನಾನೊಂದು ಅವಾಗ ಅವರು ಕಾಮಿಡಿ ಟೈಮ್ ಮಾಡ್ತಾಯಿದ್ರು, ಪ್ಲಸ್ ಒಂದಿಷ್ಟು ಸೀರಿಯಲ್ ಮಾಡ್ತಾಯಿದ್ರು ಉದಯ ಟಿವಿಗೆ. ಆವಾಗ ನಾನು ಗಣೇಶ್ ಅವ್ರ ಜೊತೆ ಸೀರಿಯಲ್ ಶೂಟಿಂಗ್ ಹೋಗ್ತಾ ಇದ್ದೆ. ಅಲ್ಲಿ ಪರಿಚಯ ಆದವರು ಆರ್ ಚಂದ್ರು ಅವ್ರ ಪರಿಚಯ ಆಗಿ ಗೆಳೆತನ ಚೆನ್ನಾಗಿ ಫ್ರೆಂಡ್ಶಿಪ್ ಬಿಲ್ಡ್ ಆಯಿತು. ಅದಾದಮೇಲೆ ಅವರು ಯಾವಾಗಲೂ ಒಂದು ಆಸೆ ಇಟ್ಕೊಂಡಿದ್ರು ಆರ್ ಚಂದ್ರ ಅವರು, ನಾನು ಡೈರೆಕ್ಟರ್ ಆಗಬೇಕು, ಒಂದು ಒಳ್ಳೆ ಸಿನಿಮಾ, ಒಳ್ಳೆ ಕಥೆ ಇದೆ, ನಾನು ಖಂಡಿತ ಡೈರೆಕ್ಟರ್ ಆಗ್ತೀನಿ ವಿಶ್ವ ಅವರೇ ಅಂತ ಯಾವಾಗಲೂ ಹೇಳ್ತಾರೆ ಅವರು. ಬಟ್ ನನಗೆ ಆವಾಗ ಕಂಪ್ಲೀಟ್ಲಿ ಏನು ಐಡಿಯಾ ಇಲ್ಲ. ಅವಾಗ ನಾನು ಇಂಡಸ್ಟ್ರಿಯಲ್ಲಿ ಇರಲಿಲ್ವಲ್ಲ. ಸೊ ನನಗೇನೋ ಪಾಪ ಅವ್ರು ಹೇಳ್ತಾರೆ ಮಾಡ್ತಾರೇನೋ ಏನೋ ನಂಗೆ ಗೊತ್ತಿಲ್ಲ ಅಂತ ಸುಮ್ಮನೆ ಇದ್ದೆ. ಬಟ್ ಅದಾಯಿತು. ಅವರು ತಾಜ್ ಮಹಲ್ ಅಂತ ಒಂದು ಸಿನಿಮಾ ಮಾಡಿದ್ರು. ಅದು ಮಾಡೋದಕ್ಕಿಂತ ಮುಂಚೆಯಿಂದನೂ ನನಗೆ ಹೇಳ್ತಾ ಇದ್ರು, ಅದ್ರಲ್ಲಿ ಒಂದು ಪಾತ್ರ ಇದೆ, ಒಂದು ತುಂಬ ಇನ್ನೋಸೆಂಟ್ ಕ್ಯಾರೆಕ್ಟರ್ ಪಾತ್ರ, ಅದು ನಿಮ್ಮನ್ನು ನೋಡಿದ್ರೆ ನಾನು ನಿಮ್ಮ ಕೈಲಿ ಮಾಡಿಸ್ಬೇಕು ಅಂತೆಲ್ಲ ಹೇಳೋರು. ಆವಾಗಲೂ ನಾನು ವರ್ಕ್ ಮಾಡ್ತಾ ಇದ್ದೆ. ಖಂಡಿತ ಅವಾಗ ಏನು ನನಗೇನೋ ಅದು ಐಡಿಯಾ ಇಲ್ಲ. ಬಟ್ ಅವ್ರು ಅಂದ್ಕೊಂಡಿದ್ದನ್ನು ನನಗೆ ಹೇಳಿದ್ರು. ನಾನು ಆ ಟೈಮಲ್ಲಿ ವರ್ಕ್ ಮಾಡಿಕೊಂಡೆ, ರಜಾ ತಗೊಂಡು ಒಂದು 10 ದಿವಸ ರಜಾ ತಗೊಂಡು ಆ್ಯಕ್ಟ್ ಮಾಡಿದ ಸಿನಿಮಾ ತಾಜ್ ಮಹಲ್. ಅಲ್ಲಿಂದ ಸ್ಟಾರ್ಟ್ ಆಯಿತು ಜರ್ನಿ. ಸರ್, ತಾಜ್ ಮಹಲಲ್ಲಿ ನಾವು ನಿಮ್ಮನ್ನು ತುಂಬ ಇನ್ನೋಸೆಂಟ್ ಆಗಿ ಮುದ್ದಾಗೆ ನೋಡಿದ್ದೀವಿ. ಅಲ್ಲಿಂದ ನೆಕ್ಸ್ಟ್ ಫಿಲಮ್ ಗುಲಾಮ್ ಅಲ್ವಾ ಸರ್ ಮಾಡಿದ್ವಿ? ಹೌದೌದು. ಒಂದು ದೊಡ್ಡ ಚೇಂಜ್ ಓವರ್, ಆ ಇನ್ನೋಸೆಂಟ್ ಕ್ಯಾರೆಕ್ಟರಿಂದ ಒಂದು ಸ್ವಲ್ಪ ಭಯ ಪಡುವಂಥ ಕ್ಯಾರೆಕ್ಟರ್ ನಾವೆಲ್ಲ. ಆ ಒಂದು ಚೇಂಜ್ ಓವರ್ ಹೇಗಾಯಿತು ಸರ್? ಅದು ಕಂಪ್ಲೀಟ್ಲಿ ಡೈರೆಕ್ಟರ್ ಕನಸು ಬಿಡಿ. ಯಾಕಂದರೆ ನಾನು ಆವಾಗಲೇ ಹೇಳ್ದಂಗೆ ನನ್ನ ಫಸ್ಟ್ ಸಿನಿಮಾ, ಪ್ಲಸ್ ನಾನೇನು ಟ್ರೈನ್ಡ್ ಆ್ಯಕ್ಟರ್ ಅಲ್ಲ, ಏನೂ ಅಲ್ಲ. ಬಟ್ ನನಗೆ ಯಾವಾಗಲೂ ಒಂದು ಸೆನ್ಸ್ ಇರೋದು ಏನು ಅಂತಂದರೆ, ಡೈರೆಕ್ಟ್ ಹೇಳಿದ್ದನ್ನು ಅರ್ಥ ಮಾಡಿಕೊಂಡು ಎನ್ಯಾಕ್ಟ್ ಮಾಡೋದಾಗಲಿ ಆ್ಯಕ್ಟ್ ಮಾಡೋದಾಗಲಿ ಅಷ್ಟೇ ನಂಗೆ ಗೊತ್ತು. ಈಗಲೂ ನನಗೆ ಅಷ್ಟೇ ಗೊತ್ತು. ಜಾಸ್ತಿ ನಾನೇನು ಆ್ಯಕ್ಟಿಂಗು ಅದು ನನಗೇನು ಅಷ್ಟೆಲ್ಲ ತಲೆಯಲ್ಲಿಲ್ಲ. ಬೇಸಿಕ್ಸ್ ಆಫ್ ಆ್ಯಕ್ಟಿಂಗ್ ಎಲ್ರಿಗೂ ಗೊತ್ತಿರಬೇಕದು. ಲೈಟ್ ಏನು, ಕ್ಯಾಮ್ರಾ ಏನು, ಶ್ಯಾಡೋ ಏನು, ಈ ಥರದ್ದು ಟೈಮಿಂಗ್ ಏನು, ಇದ್ರ ಬಗ್ಗೆ ನಂಗೊಂದು ಸೆನ್ಸ್ ಅದು ಗೊತ್ತಿಲ್ಲ. ಅದು ಇನ್ಬಿಲ್ಟ್ ಎಲ್ಲೋ ಇತ್ತು, ಅದು ತುಂಬ ಹೆಲ್ಪ್ ಮಾಡ್ತು. ಅದು ಬಿಟ್ಟು
ಯಾವುದೇ ನಮಗೆ ನನ್ನ ತಾಜ್ ಮಹಲಿಂದ ಗುಲಾಮ ಆಗಿರ್ಬೋದು, ಗುಲಾಮದಿಂದ ಬಿರುಗಾಳಿ, ಪ್ರತಿ ಸಿನಿಮಾಗೂ ನನ್ನ ಕೆಲಸ ಮಾಡೋದು ನನ್ನ ಡೈರೆಕ್ಟರ್. ನಾನು ಏನೂ ಅಲ್ಲ, ನಾನೊಂದು 5% ಮಾಡ್ತೀನಿ ಅನ್ಕೊಳ್ಳಿ. ಅದಕ್ಕೇನು ಮಾಡ್ಕೋಬೇಕು, ಹಿಂಗೆ ಲುಕ್ ಮಾಡ್ಕೊಂಡ್ರೆ ಮಾಡ್ಕೋಬೋದು, ಕೂದಲು ಬಿಟ್ಕೊಂಡ್ರೆ ಕೂದಲು ಬಿಟ್ಕೋ, ಗಡ್ಡ ಬಿಟ್ಕೋ, ಕಲರ್ ಮಾಡ್ಕೊಂಡ್ರೆ ಕಲರ್ ಮಾಡ್ಕೊ, ಯಾವ ಕಾಸ್ಟ್ಯೂಮು, ಇಷ್ಟು ನಾನು ಮಾಡ್ಬೋದು. ಇದನ್ನ ಬಿಟ್ಟು ಒಂದಿಷ್ಟು ಬೇಸಿಕ್ಸ್ ಏನಿದೆಯೋ ನಾನು ಅದನ್ನ ಮಾಡ್ಕೋಬೋದು. ಅದನ್ನ ಮೀರಿ ಕಂಪ್ಲೀಟ್ಲಿ ನಾನು ನಮ್ಮ ಡೈರೆಕ್ಟ್ರು. ನನಗೆ ಗುಲಾಮಾಗಿ ಹೆಲ್ಪ್ ಆಗಿದ್ದು ತುಷಾರ್ ರಂಗನಾಥ್ ಅವರು. ತುಷಾರ್ ರಂಗನಾಥ್ ಗುಲಾಮ ಮಾಡೋ ಟೈಮಲ್ಲಿ ಆಲ್ರೆಡಿ ಸಾಕಷ್ಟು ಸಿನಿಮಾಗೆ ರಾಕ್ಷಸ ಮತ್ತೆ ಸಾಧು ಕೋಕಿಲ್ ಅವ್ರ ಜೊತೆ ಕೆಲಸ ಮಾಡಿದ್ರು. ತುಂಬಾ ಸಿನಿಮಾಗಳಿಗೆ ಸಂಭಾಷಣೆ ಬರೆದಿದ್ರು, ಹಾಡುಗಳು ಬರೆದಿದ್ರು. ಒನ್ ಆಫ್ ದಿ ವೆರಿ ಗುಡ್ ಟೆಕ್ನಿಕಲ್ ಡೈರೆಕ್ಟರ್ ಅವರು ಅದನ್ನ ಊಹೆ ಮಾಡ್ಕೊಂಡಿದ್ರಲ್ಲ, ಅದನ್ನ ಕ್ಯಾರೆಕ್ಟರ್ ಅನ್ಕೊಂಡಿದ್ರಲ್ವ ಅವರು, ಅದನ್ನೇ ತುಂಬಾ ಚೆನ್ನಾಗಿ ಅನ್ಕೊಂಡಿದ್ರು. ಪಾಗಲ್ ಸೀನಾ ಅಂತ ಕ್ಯಾರೆಕ್ಟರ್, ಅದನ್ನ ಅವರೆಲ್ಲೋ ಒಂದ್ ಕಡೆ ನಿಜವಾದ ಯಾರೋ ಒಬ್ರು ಆ ಥರ ಇರೋದನ್ನ ನೋಡಿದ್ರು. ಅದನ್ನ ತುಂಬಾ ಚೆನ್ನಾಗಿ ನನ್ನ ಮೇಲೆ ಪ್ಲೇ ಮಾಡಿಸಿದ್ರು ನನ್ನ ಕೈಯಲ್ಲಿ. ಹಂಗಾಗಿ ನನಗೆ ಅದು ವರ್ಕ್ ಆಯ್ತು. ನಿಮ್ಗೆ ಮೊದಲು ಅವ್ರು ಹೇಳಿದಾಗ ಏನ್ ಅನ್ನಿಸ್ತು ಸರ್, ಈ ತರ ನೆಗೆಟಿವ್ ಶೇಡ್ ಅಲ್ಲಿ ನೀವು ಮಾಡ್ತಾ ಇದ್ದೀರಾ? ಸೆಕೆಂಡ್, ಬಿಕಾಸ್ ಫಸ್ಟ್ ಫಿಲಮ್ ನೀವು ಅಷ್ಟೇ ಇನ್ನೋಸೆಂಟ್ ಆಗಿ ಗುರುತಿಸ್ಕೊಂಡಿದ್ರಿ. ಸೊ ಚೇಂಜ್ ಓವರ್ ನಿಮ್ಗೆ ಹೇಗೆ ಅಕ್ಸೆಪ್ಟ್ ಆಯ್ತು? ಅವಾಗ ನನಗೇನು ಐಡಿಯಾ ಇರ್ತಿರ್ಲಿಲ್ಲ. ಬೇಸಿಕಲಿ ನನಗೇನು ನಿಜವಾಗ್ಲೂ ಏನದು ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅನ್ನೋದು ನನಗೇನು ಅಷ್ಟು ಗೊತ್ತಾಗ್ತಾ ಇರಲಿಲ್ಲ. ಬಟ್ ಏನು ಅಂತಂದ್ರೆ ನನಗೆ ತುಂಬಾ ಚೆನ್ನಾಗಿ ಹೆಲ್ಪ್ ಆಯ್ತು. ಫಸ್ಟು ತಾಜ್ ಮಹಲಲ್ಲಿ ಕಂಪ್ಲೀಟ್ ಶೇವ್ ಮಾಡ್ಕೊಂಡು ಎಣ್ಣೆ ಹಚ್ಕೊಂಡು ತಲೆ ಬಾಚ್ಕೊಂಡು ಕನ್ನಡಕ ಹಾಕೊಂಡಿರೋ ಕ್ಯಾರೆಕ್ಟರ್, ಇದರಲ್ಲಿ ಮತ್ತೆ ಒಂಚೂರು ಅದ್ರಗಿನ ಅದಕ್ಕೂ ಟೋಟಲಿ ಅಪೋಸಿಟ್ ಕ್ಯಾರೆಕ್ಟರ್. ಇದು ಸೈಕ್ ಥರದ್ದು ಕ್ಯಾರೆಕ್ಟರ್. ನನಗೆ ಅಷ್ಟು ಐಡಿಯಾ ಇರ್ತಾ ಇರಲಿಲ್ಲ. ಡೈರೆಕ್ಟ್ರು ಏನು ಹೇಳಿದ್ರು ಅದನ್ನ ಮಾಡ್ತಾ ಇದ್ದೆ. ಬಟ್ ನನಗೆ ಒಂದೇನು ಅಂತಂದ್ರೆ ಇದನ್ನ ಅದನ್ನ ಮಾಡುವಾಗ ತುಂಬಾ ಚಾಲೆಂಜಿಂಗ್ ಅನಿಸ್ತು. ಯಾವ ವಿಷಯದಲ್ಲಿ ಅಂತಂದ್ರೆ ಆ ಕ್ಯಾರೆಕ್ಟರ್ ಇರೋದೇ ಮೂಮೆಂಟ್ಸ್ ಎಲ್ಲ ಬಹಳ ಕಮ್ಮಿ. ಹೌದು ಹೌದು ಹೌದು. ಯಾರೇ ನಮ್ಗೇನೆ ಏನ್ ಹೇಳ್ಕೊಟ್ರು ಸ್ವಲ್ಪ ಕೈ ಕಾಲು ಕಣ್ಣು ಮೂವ್ಮೆಂಟ್ ಆದ್ರೆ ಆಕ್ಟ್ ಮಾಡ್ತಾ ಇದೀನಿ ಅನ್ಸುತ್ತೆ. ಏನು ಮಾಡದೆ ಮ್ಯಾನರಿಸಮ್ ಅಲ್ಲಿ. ನಾನು ಸ್ಟಾರ್ಟಿಂಗ್ ಅಲ್ಲಿ ಆ ಪಿಕ್ಚರ್ ಸ್ಟಾರ್ಟ್ ಮಾಡಿ ಶೂಟಿಂಗ್ ಮಾಡೋ ಒಂದು 5-10 ದಿನ ಕಂಪ್ಲೀಟ್ಲಿ ಬ್ಲ್ಯಾಂಕ್ ಆಗ್ಬಿಡ್ತಾ ಇದ್ದೆ ನಾನು. ಅವ್ರು ಹೇಳಿದ ತಕ್ಷಣ ನಾನು ಆ ಡೈಲಾಗ್ ಡೆಲಿವರಿ ಎಲ್ಲ ಬರ್ತಾ ಇತ್ತಲ್ವ, ಕೈ ಎತ್ತೋದು, ಮೂವ್ ಮಾಡೋದು, ಹೆಡ್ ನೋಡ್ ಮಾಡೋದು, ಇವೆಲ್ಲ ಜಾಸ್ತಿ ಇರ್ತಾ ಇತ್ತು. ಏನಪ್ಪ ಇದು, ಅದೆಲ್ಲ ಅದು ಅಂತ ತುಂಬಾ ನನಗೆ ಕುತ್ಕೊಂಡು ನನಗೆ ಸ್ಲೋ ಆಗಿ ಹೇಳ್ಕೊಟ್ರು. ನನಗೆ ಅದೊಂದು ಪುಣ್ಯ. ನನಗೆ ನಾನು ಮಾಡಿದ್ದು ಒಂದು 5-10 ಸಿನಿಮಾಗಳಲ್ಲಿ ಈಗಲೂ ನನಗೆ ಬಿಡಿ, ನನಗೆ ಎಲ್ಲ ಡೈರೆಕ್ಟ್ರು ನನ್ನ ಗುರುಗಳೇ. ಇವತ್ತು ನಾನು ಸಿನಿಮಾ ಮಾಡಿದ್ರು, ಮುಂದಕ್ಕೆ ಸಿನಿಮಾ ಮಾಡಿದ್ರು, ನನಗೆ ಯಾರು ಡೈರೆಕ್ಟ್ ಮಾಡ್ತಾರೋ ಅವ್ರು ನನ್ನ ಗುರುಗಳೇ. ನನಗೆ ಪಾಠನ ಅಷ್ಟು ಚೆನ್ನಾಗಿ ಹೇಳ್ಕೊಟ್ರು ಆ್ಯಕ್ಟಿಂಗ್ದು. ಎಲ್ರಿಗೂ ಐ ಗೆಸ್ ಸಿಗದೆ ಇರ್ಬೋದು. ನನ್ನ ಪುಣ್ಯ. ಪ್ರತಿ ಫಸ್ಟ್ ಸಿನಿಮಾದಿಂದ ಆರ್ ಚಂದ್ರು ಅವರಿಂದ ಹಿಡಿದು ನಾನು ಯಾರ್ಯಾರು ಡೈರೆಕ್ಟರ್ ಜೊತೆ ಕೆಲಸ ಮಾಡಿದ್ದೀನೋ ನಂಗೆ ತುಂಬ ಆರಾಮಾಗಿ ಕೂರಿಸಿ ಸ್ವಂತ ಮನೇಲಿ ಏನೋ ಮಗು ಇದ್ದಂಗೆ ಹೆಂಗೆ ಹೇಳ್ಕೊಡ್ತಾರೋ ಹಂಗೆ ಹೇಳ್ಕೊಟ್ರು. ಬಹುಶಃ ಅದು ನನಗೆ ತುಂಬ ಹೆಲ್ಪ್ ಆಯಿತು. ಸರ್, ನಮ್ಗೆ ಗುಲಾಮ ಅಂದ ತಕ್ಷಣ ವಿಶ್ವ ಅಂದ್ರೆ ಜನಕ್ಕೆ ಗೊತ್ತಾಗಲ್ವೋ, ಇವತ್ತಿಗೂ ನಿಮ್ಮ ಡೈಲಾಗ್ ಅದು ಟ್ರಾಲ್ ಮೆಟೀರಿಯಲ್ ಆಗ್ಬಿಡಿದೆ. ನಿಮ್ ಡೈಲಾಗ್ ಇವತ್ತಿಗೂ ಎಷ್ಟೋ ಟ್ರಾಲ್ಸ್ ಅಲ್ಲಿ ನಾವು ಆ ಡೈಲಾಗ್ ನೋಡ್ಬೋದು. ಆ ಡೈಲಾಗ್ ನ ಕೇಳಿಸ್ಕೊಂಡಾಗ ನೀವೇ ನಮ್ಮ ಕಣ್ ಮುಂದೆ ಬರ್ತೀರಾ, ಅಷ್ಟು ಚೆನ್ನಾಗಿ ಬಂದಿದೆ ಅದು. ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಸರ್? ಇವಾಗ್ಲೂ ಅದು ಟ್ರಾಲ್ ಮೆಟೀರಿಯಲ್ ಆಗಿರೋದ್ರಿಂದ ನಂಗೆ ಊಹೆಗೂ ಇರ್ಲಿಲ್ಲ ಆಕ್ಚುಲಿ. ಅದ್ರ ಮಧ್ಯದಲ್ಲಿ ನೋಡಿ ಇದೆಲ್ಲ ಮೀಮ್ಸ್ ಅವೆಲ್ಲ ಏನು ಅಂತ ಬಂದು ಈಗೇನು ವಿಡಿಯೋಸ್ ಎಲ್ಲ ರೀಲ್ಸ್ ಎಲ್ಲ ಬರಕ್ ಶುರು ಆಯ್ತು, ಇಮಿಟೇಟ್ ಮಾಡಕ್ ಶುರು ಮಾಡಿದ್ರು. ಈ ಸಿನಿಮಾ ಬಂದು ಆಲ್ಮೋಸ್ಟ್ ಒಂದು 14-15 ವರ್ಷ ಆಗಿದೆ. 14 years. ನನಗ್ ತುಂಬಾ ಖುಷಿ ಆಗುತ್ತೆ ನಿಜವಾಗ್ಲೂ. ಒಂದು ಆರ್ಟಿಸ್ಟ್ಗೆ ಅವನ್ ಮಾಡಿರೋ ಕೆಲಸ ತಲುಪಿದೆ ಅಂತ ಗೊತ್ತಾಗದೆ ಅದು ಲಾಂಗ್ ಸ್ಟ್ಯಾಂಡಿಂಗ್ ಆದಾಗ. ಅದು 10-15 ವರ್ಷ ಆದ್ಮೇಲೂ ಟ್ರೋಲ್ ಆಗ್ತಾ ಇದೆ ಅಂತಂದ್ರೆ ಗಾಡ್ಸ್ ಗ್ರೇಸ್. ಸರಸ್ವತಿ ಥ್ಯಾಂಕ್ಸ್ ಹೇಳ್ಬೇಕು ನಿಜವಾಗ್ಲೂ. ಒಂದ್ಸತಿ ನಿಮ್ಮಿಂದ ಡೈಲಾಗ್ ಕೇಳ್ಬೋದಾ ಪ್ಲೀಸ್? ಶೋರ್. ಥ್ಯಾಂಕ್ ಯು. ಬೇಡ ಡಾರ್ಲಿಂಗ್, ಫೀಲ್ಡ್ ಬಿಟ್ಬಿಟ್ಟಿದೀನಿ, ಇನ್ಮೇಲೆ ನಿನ್ ತಂಟೆಗೆ ಬರಲ್ಲ, ಊರಲ್ಲೇ ಸೆಟ್ಲು, ಜಮೀನ್ ಹುಡುಕ್ತಾ ಇದ್ದೀನಿ, ನಾ ರೌಡಿ ಅಲ್ಲ ಡಾರ್ಲಿಂಗ್, ರೈತ.
ಸೂಪರ್. ಇವಾಗ್ಲೂ ಕೇಳಿದ್ರು ಆ ಒಂದಿದೆ ಮೈಂಡಿಗೆ ಬರ್ತಾ ಇರುತ್ತೆ, ಬಿಕಾಸ್ ಆ ಮ್ಯಾನರಿಸಮ್ ಹಂಗಿತ್ತು, ಬಾಡಿ ಮ್ಯಾನರಿಸಮ್. ಒಂದು ಚೂರು ಹೆಡ್ ನೋಡ್ ಮಾಡಿದೆ, ಕೈ ಕಾಲು ಅಲ್ಲಾಡಿಸ್ದೆ, ಜಸ್ಟ್ ಆ ಡೈಲಾಗ್ ಡೆಲಿವರಿನೇ ಇವತ್ತಿಗೂ ನಮ್ಗೆ ತಲೆಗೆ ಹಾಗೆ ಉಳ್ಕೊಬಿಟ್ಟಿದೆ. ಅದು ಟ್ರೈನಿಂಗ್ ಹಂಗಿತ್ತು ನಿಜವಾಗ. ನಾನು ಹೇಳ್ದಂಗೆ ನನಗೆ ನನ್ನ ಪುಣ್ಯನ ಆ ಥರ ನಿರ್ದೇಶಕರು ಸಿಕ್ಕಿರೋದು, ನನ್ನ ಟ್ರೈನ್ಡ್ ವೆಲ್ ಅಂತಾರಲ್ಲ, ಸೊ ಅದು ನಾನು ಲಕ್ಕಿ. ಸರ್, ನಾವು ಕಾಲೇಜ್ ಡೇಸ್ ಟೈಮಲ್ಲೆಲ್ಲ ನಿಮ್ದು ಸಿನಿಮಾ ಬ್ಯಾಕ್ ಟು ಬ್ಯಾಕ್ ಸರ್. ಆರ್ ಚಂದ್ರು ಸರ್ ಮೂವೀಸ್ ಅಲ್ಲಿ ಅಂತೂ ಇರ್ತಿದ್ರಿ, ತಾಜ್ ಮಹಲ್, ಚಾಮಿನಾರ, ಅದ್ರಲ್ಲೆಲ್ಲ ಆ ಬ್ಯಾಕ್ ಟು ಬ್ಯಾಕ್ ಬಿಸಿ ಡೇಸ್ ಹೇಗಿರ್ತಿತ್ತು ಸರ್ ನಿಮಗೆ? ತುಂಬಾ ಅಂದ್ರೆ ಒಂದು ನಾನು ನಿಮಗೆ ಹೇಳಿದೆ ಗ್ರಾಫಿಕ್ ಡಿಸೈನಿಂಗ್ ಎಲ್ಲ ಮಾಡ್ತಾ ಇದ್ದಿದ್ದು ಅಂತ, ಅಲ್ಲಿಂದ ಇಲ್ಲಿಗೆ ಬಂದಿದ್ದು ಇದು ಒಂಥರ ಹಿಂಗೆ ಒಂದ್ ಕಡೆ ಕುತ್ಕೊಂಡು ಕೆಲಸ ಮಾಡೋ ಹುಡುಗ ನಾನು. ಅಂದ್ರೆ ಒಂದ್ ಕಡೆ ಮಾಡ್ತಾ ಇದ್ದೆ. ಒಬ್ಬ ಡಿಸೈನರ್ ಅಂದ್ರೆ ಏನೋ ಒಂದು ಸಿಸ್ಟಮ್ ಮುಂದೆ ಕುತ್ಕೊಂತಾರೆ, ಒಂದು ಇಡೀ ದಿವಸ ಒಂದ್ ಕಡೆ ಕೆಲಸ ಮಾಡ್ತಾರೆ, ಏನೋ ಒಂದು ಟೀ ಬ್ರೇಕ್ ಇರ್ಬೋದು, ಕಾಫಿ ಬ್ರೇಕ್ ಆಗಿರ್ಬೋದು, ಈ ಥರದ್ದೊಂದು ಕೆಲಸದಿಂದ ಕಂಪ್ಲೀಟ್ಲಿ ಶೂಟಿಂಗ್ ಅನ್ನೋದು ಒಂದು ಶಿಫ್ಟಿಂಗು. ಶೂಟಿಂಗ್ ಬೇರೆ ಥರ, ಬೆಳಗ್ಗೆ ಎದ್ದು ಅದ್ರ ಲೈಫ್ ಸ್ಟೈಲೇ ಬೇರೆ. ಇನ್ಫ್ಯಾಕ್ಟ್ ನನ್ನ ಮನೆಯಲ್ಲಿ ಇದ್ದಿದ್ದಕ್ಕೂ, ನಾನು ಅಲ್ಲಿ ಆಫೀಸ್ ಕೆಲಸ ಮಾಡ್ತಾ ಇದ್ದಿದ್ದಕ್ಕೂ ಇಲ್ಲಿ ಶೂಟಿಂಗ್ ಲೊಕೇಶನ್ ಓಡಾಡೋದು ಸ್ವಲ್ಪ ಓವರ್ವೆಲ್ಮ್ಡ್ ಅನ್ಸೋದು. ಅಂದರೆ ತುಂಬ ಜಾಸ್ತಿ ಆಯ್ತೇನೋ ಇದು, ಯಾಕೆ ಬಂದಿದ್ದೀನೋ ಅಂತ ನನಗೊಂಥರ ಕನ್ಫ್ಯೂಷನ್. ಫ್ಯೂಚರ್ ಏನು ನನಗೇನು ಗೊತ್ತಾಗ್ತಾ ಇರಲಿಲ್ಲ ಅವಾಗ, ಸ್ಟಾರ್ಟಿಂಗಲ್ಲಿ ಗೊತ್ತಾಗ್ತಾ ಇರಲಿಲ್ಲ. ಬಟ್ ಸ್ಲೋಲಿ ನನಗೆ ಅನ್ಸಕ್ಕೆ ಶುರುವಾಯಿತು. ನಂಗೆ ಗೊತ್ತಿಲ್ದಂಗೆ ನಾನು ಆ್ಯಕ್ಟ್ ಮಾಡೋದನ್ನ ಎಂಜಾಯ್ ಮಾಡ್ತಾ ಇದ್ದೀನೇನೋ ಅನಿಸ್ತಾ ಇತ್ತು. ಆಮೇಲೆ ಇನ್ನೊಂದೇನು ಅನಿಸ್ತು ಅಂದರೆ, ನಾನು ಯಾವುದೇ ಪಾತ್ರನೂ ನಾನು ಖುಷಿ ಪಟ್ಟು ಮಾಡಿದ್ರೆ ಮಾತ್ರ ಒಬ್ಬ ಆಡಿಯನ್ನು, ಒಬ್ಬ ನೋಡೋನು ಅದನ್ನ ಎಂಜಾಯ್ ಮಾಡ್ತಾನೆ ಅಂತ ನನಗೊಂದು ಫೀಲಿಂಗು. ಅದು ಈಗಲೂ ನನಗನ್ಸುತ್ತೆ. ಯಾಕಂದ್ರೆ ನಾನು ಯಾವಾಗ ಎಷ್ಟೋ ಅದನ್ನ ಖುಷಿ ಪಟ್ಟು ಮಾಡ್ತೀನೋ ಪಾತ್ರನ, ಅದನ್ನ ನೋಡೋರು ಅದನ್ನ ಖುಷಿ ಪಡ್ತಾರೆ. ಯಾಕಂದ್ರೆ ನಾವು ಅದನ್ನ ಆ ಖುಷಿಲಿ ಎನರ್ಜಿಲಿ ಹಾಕಿದ್ರೇನೆ ಪಾತ್ರಕ್ಕೆ ಅದು ಹೋಗಿ ತಲುಪುತ್ತೆ ಆಡಿಯನ್ಸ್ಗೆ ಅಂತ ಹಂಗನ್ಸುತ್ತೆ. ಸರ್, ಹೆಚ್ಚಾಗಿ ನಿಮ್ಗೆ ನೆಗೆಟಿವ್ ರೋಲ್ಸೇ ಬರ್ತಾ ಇತ್ತಾ ಆ ಒಂದು ಟೈಮಲ್ಲಿ? ನಾನು ಗುಲಾಮ ಮಾಡಿದ್ಮೇಲೆ ನಾನು ಅದೇ ನೋ ಟರ್ನಿಂಗ್ ಬ್ಯಾಕ್ ಅಂತಾರಲ್ಲ, ಮತ್ತೆ ನಾನು ಬೇರೆ ಪಾತ್ರಕ್ಕೆ ತಿರುಗೇ ನೋಡಿಲ್ಲ. ಅಂದ್ರೆ ಗೊತ್ತಿಲ್ಲ ಒಳ್ಳೆ ಪಾತ್ರ ಕೆಟ್ಟ ಪಾತ್ರ ಅಂತ ಏನು ಇದೆಯೋ, ಅದು ಓನ್ಲಿ ಪಾತ್ರಕ್ಕೆ ಮಾತ್ರ ಕೆಟ್ಟ ಪಾತ್ರ ಒಳ್ಳೆ ಪಾತ್ರ. ಬಟ್ ಒಬ್ಬ ಆಕ್ಟರ್ಗೆ ಒಂದು ನೆಗೆಟಿವ್ ಪಾತ್ರನೂ ಒಳ್ಳೆ ಪಾತ್ರ. ಹೌದು. ಆಮೇಲೆ ಅನಿಸ್ತು ಬೌಂಡ್ರಿಗಳಿಲ್ಲ ಇಲ್ಲಿ. ನೆಗೆಟಿವ್ ಕ್ಯಾರೆಕ್ಟರ್ ಮಾಡುವಾಗ ಸ್ವಲ್ಪ 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 ಆರಾಮಾಗಿ ಮಾಡ್ಬೋದು, ಬೌಂಡ್ರಿ ಇಲ್ಲ. ಎಷ್ಟು ಬೇಕಾದ್ರೂ ನಾವು ಇಂಟೆನ್ಸ್ ಆಗಿ ಹೋಗ್ಬೋದು ಅನಿಸ್ತು. ಇರ್ಬೋದು, ಬೇರೆ ಬೇರೆಯವ್ರಿಗೆ ಬೇರೆ ಬೇರೆ ಫೀಲಿಂಗ್ ಇರ್ಬೋದು. ನನಗನ್ಸುತ್ತೆ ನನಗಿಲ್ಲೇ ಖುಷಿ ಇದೆ. ನಿಮ್ ಮನೇಲೆಲ್ಲ ಹೇಗೆ ಅಕ್ಸೆಪ್ಟ್ ಮಾಡ್ಕೊಂಡ್ರು ಸರ್? ಅಂದ್ರೆ ಆ ನೆಗೆಟಿವ್ ಅಲ್ಲಿ ನೀವು ದೊಡ್ಡ ಪರದೆನಲ್ಲಿ ನೋಡ್ಬೇಕಾದ್ರೆ ನೆಗೆಟಿವ್ ಶೇಡ್ಸ್ ಅಲ್ಲಿ ಯಾವ ತರ ರಿಯಾಕ್ಷನ್ ಬರ್ತಾ ಇತ್ತು ನಿಮ್ಗೆ? ನನ್ಗೆ ಆಕ್ಚುಲಿ ನಮ್ಮಮ್ಮ ಅಷ್ಟು ಯೂಶಲಿ ಸಿನಿಮಾ ಟಿವಿಲಿ ಬಂದ್ರೆ ನೋಡ್ಬೇಕಷ್ಟೆ, ಥಿಯೇಟ್ರಿಗೆಲ್ಲ ಹೋಗಿ ನೋಡೋದೆಲ್ಲ ಕಮ್ಮಿನೇ. ಇನ್ಫ್ಯಾಕ್ಟ್ ನಾನು ನಮ್ಮ ತಂದೆ ನನ್ನ ಫಸ್ಟ್ ಸಿನಿಮಾ ನೋಡಿರೋದು ಬಹದ್ದೂರ್. ಅಂದ್ರೆ ಚಿಂಗಾರಿ ಮತ್ತೆ ಬಹದ್ದೂರ್ ಅನ್ಸುತ್ತೆ. ಅದೇ ಒಂದೆರಡು ಸಿನಿಮಾ ನನ್ನ ತಂದೆ ನೋಡಿರೋದು. ಎಷ್ಟೋ ವರ್ಷ ನಾನು ಸಿನಿಮಾ ಆಕ್ಟಿಂಗ್ ಶುರು ಮಾಡಿ ಒಂದು 8-10 ವರ್ಷ ಆದ್ಮೇಲೆ ನಾನು ಸಿನಿಮಾ ನೋಡಿರೋದು ನಮ್ಮಪ್ಪ ಹೋಗಿ ಥಿಯೇಟ್ರಲ್ಲಿ. ಅಲ್ಲಿವರೆಗೂ ಏನು ನೋಡಿಲ್ಲ, ಏನೋ ಮಾಡ್ತಾ ಇದ್ದಾನೆ, ಮಾಡ್ಕೊಂಡಿರ್ತಾನೆ ಆ ಥರ. ಟಿವಿನಲ್ಲಿ ಬಂದಾಗ ಓಕೆ ಬಂದಿದ್ದಾನೆ ಅಂತ ಖುಷಿ ಪಡೋದು ಅಷ್ಟೇ. ಬಟ್ ತೀರಾ ಇವನು ಆಕ್ಟ್ ಮಾಡ್ತಾನೆ, ನಾನು ಹೋಗಿ ಸಿನಿಮಾ ನೋಡ್ಬೇಕು, ಅದೆಲ್ಲ ಏನೂ ಇಲ್ಲ ತಲೆಯಲ್ಲಿ ಮನೇಲಿ. ಅದರ್ವೈಸ್ ನನ್ನ ತಂಗಿ ಡಾಕ್ಟರ್, ಆ್ಯಕ್ಚುಲಿ ನನ್ನ ತಮ್ಮ ಬಿಸ್ನೆಸ್, ಅವನು ಆಪ್ಟಿಕಲ್ ಶಾಪ್ ನೋಡ್ಕೋತಾನೆ. ಅವರೆಲ್ಲ ನನಗೆ ಇದನ್ನ ಮಾಡೋರು, ಖುಷಿ ಪಡೋರು. ಸಿನಿಮಾ ಮಾಡ್ತಾ ಇದ್ದಾನೆ ಅಣ್ಣ ಅಂತ ಹೇಳ್ಕೊಳ್ಳೋದು, ಆಮೇಲೆ ಹೋಗೋದು ಥಿಯೇಟ್ರಿಗೆ ನೋಡೋದು, ಇದೆಲ್ಲ ಇತ್ತು. ಬಟ್ ತಂದೆ ತಾಯಿ ವಿಷಯಕ್ಕೆ ಬಂದರೆ ನಮ್ಮಪ್ಪ ಖುಷಿ ಪಡೋರು. ಬಟ್ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿದ್ದು ತುಂಬಾನೇ ಲೇಟು. ಅವರು ಹೌದಪ್ಪ ಓಕೆ ಇವನು ಇಲ್ಲಿಗೆ ಬಂದಿದ್ದಾನೆ, ಈಗ ಇಲ್ಲಿಗೆ ಬಂದು ನಿಂತಿದ್ದಾನೆ ಅಂತ ಹೋಗಿ ನೋಡಿದ್ದಾರೆ. 5-10 ವರ್ಷ ಆದಮೇಲೆ ಯಾರಿಗಾದ್ರೂ ಕ್ಯೂರಿಯಸ್ ಆಗಿರ್ತಾರೆ. ಬಟ್ ಆ ಕ್ಯೂರಿಯಾಸಿಟಿ ಏನು ನನ್ನ ತಂದೆ ತಾಯಿ ಅಷ್ಟೇನು ತೋರಿಸಿಲ್ಲ ಸ್ಟಾರ್ಟಿಂಗಲ್ಲಿ. ಬಟ್ ಖುಷಿಯಾಗಿದ್ರು, ನನಗೆ ಆಲ್ ಸಪೋರ್ಟ್ ಮಾಡಿದ್ದಾರೆ ಯಾವಾಗಲೂ ನನ್ನ. ಆಮೇಲೆ ಇಂಥದ್ದು ಮಾಡಬೇಡ ಅಂತ ನನಗೆ ಹೇಳಿಲ್ಲ, ಏನು ಮಾಡ್ತಾ ಇದೆಯೋ ಅದನ್ನು ತುಂಬ ಶ್ರದ್ಧೆಯಿಂದ ಅಂತ ಮಾಡು ಅಂತ ಹೇಳಿದ್ದಾರೆ. ಅದು ನಂಗೆ ಖುಷಿ. ಸರ್, ನಿಮಗೆ ಆಕ್ಟಿಂಗ್ ಇದು ಅಂತ ನೀವೇ ಆ ಥಾಟಲ್ಲಿ ಇರಲಿಲ್ಲ.
ಸಡನ್ ಆಗಿ ನೀವು ದೊಡ್ಡ ಸ್ಕ್ರೀನ್ ಅಲ್ಲಿ ನಿಮ್ಮನ್ನ ನೀವು ಮೊದಲನೇ ಸತಿ ನೋಡ್ಕೊಂಡಾಗ ನಿಮ್ಗೆ ಹೇಗೆ ಅನ್ನಿಸ್ತು? ನನಗೆ ಏನು ಜ್ಞಾಪಕ ಅಂದರೆ ತಾಜ್ ಮಹಲ್ ಇನ್ನೂ ರಿಲೀಸ್ಗಿನ ಬಿಫೋರ್ ಪ್ರಸಾದ್ ಲ್ಯಾಬಲ್ಲಿ ಅಂದರೆ ಫೈನಲ್ ಎಡಿಟಿಂಗ್ ಎಲ್ಲ ಆಗಿ ಡಬ್ಬಿಂಗ್ ಎಲ್ಲ ಮುಗಿಸಿ ಎಲ್ಲ ಫೈನಲ್ ನೋಡಬೇಕು ಅಂತ ನಾವು ಕರೆದ್ರು. ಅದ್ರಿಗಿನ ಮುಂಚೆ ಏನೋ ಸ್ವಲ್ಪ ಮಾನಿಟ್ರಲ್ಲಿ ನೋಡಿರ್ತಾ ಇದ್ವಿ, ಅದೆಲ್ಲ ಓಕೆ. ಬಟ್ ಹೋಗಿ ಒಂದು ದೊಡ್ಡ ಸ್ಕ್ರೀನಲ್ಲಿ ನೋಡೋದು ಒಂದು ಇದೆಯಲ್ಲ, ನಂಗನ್ಸುತ್ತೆ ಆ ಥರದ್ದು ಒಂದು ಖುಷಿನೇ ಇನ್ನೊಂದಿಲ್ಲ. ಅದಕ್ಕೆ ಒಂದು ಸಿನಿಮಾನ ಲಾರ್ಜರ್ ದೆನ್ ಲೈಫ್ ಅಂತ ಕರೆಯೋದು. ಯಾಕಂದರೆ ನೀವಿರೋದು ಇಷ್ಟೇ, ಆದರೆ ನೀವು ಸ್ಕ್ರೀನ್ ಮೇಲೆ ಆ 70mm ಅಲ್ಲಿ ನಿಮ್ಮನ್ನು ನೀವು ನೋಡ್ಕೊಂಡಾಗ ಅದು ಒಬ್ಬ ಆ್ಯಕ್ಟ್ರಿಗೆ ಆರ್ಟಿಸ್ಟ್ಗೆ ಅವನನ್ನು ಅವ್ನು ನೋಡ್ಕೊಂಡಾಗ ಗೊತ್ತಾಗತ್ತದು ಅದೇನು ಖುಷಿ ಅಂತ. ನಿಜವಾಗ್ಲೂ ನನಗಂತರೂ ತುಂಬಾ ಖುಷಿ ದಟ್ ನನಗೆ ಆ ಚಾನ್ಸ್ ಸಿಕ್ಕಿದೆ, ನನ್ನನ್ನು ನಾನು ಆ ಸ್ಕ್ರೀನಲ್ಲಿ ನೋಡ್ಕೊಳ್ಳೋ ಶಕ್ತಿ ನನಗೆ ಸಿಕ್ಕಿದೆ ಅಂತ ಅನ್ಸುತ್ತೆ. ಭಾಳ ಭಾಳ ಒಳ್ಳೆ ಫೀಲಿಂಗ್ ಅದು, ತುಂಬಾ ಖುಷಿ ಕೊಡೋ ಫೀಲಿಂಗ್ ಅದು ನಾವೇನೇನೋ ಮಾಡಿರ್ತೀವಿ, ಪ್ರತಿ ಸಿನಿಮಾಲೂ ಅಷ್ಟೇ ಅದು ಮತ್ತೆ ರಿಫ್ರೆಶ್ ಅಂತಾರೆ ನೋಡಿ. ನಾವು ಫಸ್ಟ್ ಸಿನಿಮಾ ಮಾಡ್ದಂಗೆ ಇರುತ್ತೆ. ಇವಾಗ ಯಾವುದೋ ಇನ್ನು ಈಗ ಬಲರಾಮನ ದಿನಗಳು ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ಬಗೀರ ಆದಮೇಲೆ ಆ ಸಿನಿಮಾ, ಅದ್ರ ನೆಕ್ಸ್ಟ್ ಸಿನಿಮಾ ಆಗಿರ್ಬೋದು. ನಾವು ಕಂಪ್ಲೀಟ್ ಕೆಲಸ ಮಾಡಿ ಹೋಗಿ ಮತ್ತೆ ಕೂತ್ಕೊಂಡು ಮತ್ತೆ ನೋಡ್ತೀವಲ್ವ, ಮತ್ತು ಫಸ್ಟ್ ಸಿನಿಮಾಲಿ ನಾವೇನು ಆ್ಯಕ್ಟ್ ಮಾಡಿ ಹೋಗಿ ನೋಡ್ತೀವೋ ಹಾಗೆ ಅನಿಸುತ್ತೆ, ಅಷ್ಟೇ ಖುಷಿ ಆಗುತ್ತೆ. ನಾವು ಏನೇನು ಕಷ್ಟಪಟ್ಟಿರ್ತೀವೋ, ರಾತ್ರಿ ಬೆಳಿಗ್ಗೆ ಅದೇನು ತಿಂದು ಏನು ಆ್ಯಕ್ಟ್ ಮಾಡಿರ್ತೀವೋ, ಏನೇನು ಪಟ್ಕೊಂಡು ಆ್ಯಕ್ಟ್ ಮಾಡಿರ್ತೀವೋ ಅದೆಲ್ಲನೂ ಮರೆಯೋ ಟೈಮು ಆ 2.5 hours ಕಂಪ್ಲೀಟ್ ಮರೆತೋಗ್ಬಿಡ್ತಾರೆ ಎಲ್ಲ, ಅಷ್ಟು ಖುಷಿ ಆಗುತ್ತೆ. ಸರ್, ನಿಮ್ಮ ಫ್ರೆಂಡ್ ಸರ್ಕಲ್ ಅಂತ ಬಂದ್ರೆ ಗಣಿ ಸರ್, ಕಿಟಿ ಸರ್, ಇವಾಗೆಲ್ಲ ಒಡನಾಟ ಹೇಗಿದೆ ಸರ್? ಇವಾಗ್ಲೂ ಸಿಗ್ತಾ ಇರ್ತಾರ, ಮಾಡ್ತಾ ಇರ್ತೀರಾ ನೀವೆಲ್ಲ? ಖಂಡಿತ ಸಿಗ್ತಾ ಇರ್ತೀವಿ, ಒಬ್ರಿಗೊಬ್ರು ನಾವೆಲ್ಲರೂ ಸಿಗ್ತೀವಿ. ಅವ್ರವ್ರ ಕೆಲಸದಲ್ಲಿ ಎಲ್ಲರೂ ಬ್ಯುಸಿ ಇದ್ದಾರೆ. ಬಟ್ ಅದೆಲ್ಲ ಏನು ಅಷ್ಟೇ ಲೈಫ್ ಸ್ಟೈಲ್ ಡಿಫ್ರೆಂಟ್ ಆಗಿದೆ ಅಷ್ಟೇ. ಅದರ್ವೈಸ್ ಏನು ನಮ್ಮ ಫ್ರೆಂಡ್ಶಿಪ್ಪಲ್ಲಾಗಲಿ ನಮ್ಮ ಸ್ನೇಹದಲ್ಲಿ ಏನು ಅಂತ ಏನು ಚೇಂಜಸ್ ಇಲ್ಲ. ನಾವು ಯಾವಾಗ ನಾವು ಅನ್ಕೊತೀವೋ ಒಬ್ರಿಗೊಬ್ರು ಫ್ಯಾಮಿಲಿ ಮೀಟ್ ಮಾಡ್ತೀವಿ, ಟೈಮ್ ಸ್ಪೆಂಡ್ ಮಾಡ್ತೀವಿ. ಸೊ ಅದೆಲ್ಲ ಇದೆ. ಆಮೇಲೆ ಏನೋ ಒಂದು ಸಿನಿಮಾ ಹೊಸದು ಬಂತು ಅಂದರೆ ನಮಗೆ ಇಂಥದ್ದು ಆಗಬೇಕು ಅಂತ ಹೇಳಿದ್ರೆ ನಾನು ಗೈಡ್ ಮಾಡೋರು ಇದ್ದಾರೆ, ಅದೆಲ್ಲ ಇದೆ, ನೋ ಪ್ರಾಬ್ಲಮ್. ಬಟ್ ಖುಷಿ ಎಲ್ಲರೂ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ, ಇವತ್ತು ಎಲ್ಲರೂ ಎಲ್ಲಿದ್ದಾರೆ, ಒಂದು ಇಂಡಸ್ಟ್ರಿಯಲ್ಲಿ ಒಂದು ಸ್ಥಾನಕ್ಕೆ ಹೋಗಿ ನಿಂತಿದ್ದಾರೆ ಎಲ್ಲರೂ. ವಿಜಯ್ ಅವರಾಗಿರ್ಬೋದು, ಗಣೇಶ್ ಆಗಿರ್ಬೋದು, ನಾಗಶೇಖರ್, ಪ್ರೀತು ಅವರು, ನಮ್ಮ ಸೂರ್ಯ ಅವರು, ದುನಿಯಾ ಸೂರ್ಯ ಅವರು, ಶ್ರೀನಗರ್ ಗೆಟ್ಟಿ ಅವರು. ಖುಷಿ ಆಗುತ್ತೆ. ನಮಗೊಂದು ನಾವು ಎಲ್ಲಿ ಕೆಲಸ ಮಾಡ್ತಾ ಇರ್ತೀವೋ ಅಲ್ಲಿ ನಮಗೊಂದಿಷ್ಟು ಹೇಳೋರು ಕೇಳೋರು ಇದ್ದರೆ ಯಾರಿಗಾದ್ರೂ ಒಂದು ಬ್ಯಾಕಪ್ ಇದ್ದಂಗೆ ಇರುತ್ತೆ, ನಮಗೊಂದು ಧೈರ್ಯ ಇರುತ್ತೆ. ನಾಳೆ ಯಾವುದೋ ಕೆಲಸ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಅಂತಂದಾಗ ಇಲ್ಲಪ್ಪ ಇವರೆಲ್ಲ ಇದ್ದಾರೆ, ಧೈರ್ಯವಾಗಿ ಇದನ್ನು ಮಾಡ್ಬೋದು ಅಂತ. ಅಷ್ಟೇ ನಮಗೆ ಎಷ್ಟೋ ಹೆಲ್ಪ್ ಮಾಡುತ್ತೆ ಕೆಲಸ ಮಾಡೋಕ್ಕೆ ಮತ್ತು ಅಚೀವ್ ಮಾಡೋಕ್ಕೆ. ಸರ್, ಚಿಂಗಾರಿ ಸಿನಿಮಾದಲ್ಲಿ ದರ್ಶನ್ ಸರ್ ಜೊತೆ ಆಕ್ಟ್ ಮಾಡಿದಂತಹ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ನಿಮ್ದು ಒಂದು ಅದ್ಭುತವಾದ ಪಾತ್ರ, ಅದರಲ್ಲಿ ಅವರ ಒಡನಾಟ ಹೇಗಿತ್ತು ಆ ಸಿನಿಮಾ? ತುಂಬಾ ಚೆನ್ನಾಗಿತ್ತು. ನನಗೆ ಈಗ್ಲೂ ನನಗೇನು ಅಂತಂದ್ರೆ ಅವ್ರು ಯಾವ ಸಿನಿಮಾ ಮಾಡಿದ್ರು ಅವ್ರ ಜೊತೆ ಇನ್ನೊಂದ್ಸರಿ ನಾನು ಸ್ಕ್ರೀನ್ ಶೇರ್ ಮಾಡ್ಕೋಬೇಕು ಅನ್ಸುತ್ತೆ. ಯಾಕಂದ್ರೆ ಅದು ಅಂತ ದೊಡ್ಡ ಸ್ಟಾರು, ನಾವು ಅವ್ರ ಎದುರುಗಡೆ ಆಕ್ಟ್ ಮಾಡಬೇಕು, ಆಮೇಲೆ ಅಷ್ಟು ಬೋಲ್ಡ್ ಸೀನ್ಗಳೆಲ್ಲ ಮಾಡಬೇಕು, ಧೈರ್ಯವಾಗಿ ಬೈಬೇಕು, ಅದೆಲ್ಲ ಮಾಡಬೇಕು ಅಂತಂದ್ರೆ ಅದೆಲ್ಲ ಸುಮ್ಮನೆ ಅದು ನಾವು ಅನ್ಕೋಬಹುದು. ನಾವ್ಯಾರೋ ದೂರ ಇದ್ದಾಗ ಅವ್ರು ಯಾರೋ ದೂರ ಇದ್ದಾಗ ನಾನು ಹಂಗೆ ಮಾಡ್ಬಿಡ್ತೀನಿ ಹಿಂಗೆ ಮಾಡ್ಬಿಡ್ತೀನಿ ಅಂತೆಲ್ಲ ನಾವು ಅನ್ಕೋಬಹುದು. ಅದೆಲ್ಲ ಅಷ್ಟು ಈಸಿ ಅಲ್ಲ ಯಾರಿಗಾದ್ರೂ. ಅವ್ರ ಎದುರುಗಡೆ ಹೋಗಿ ಅವ್ರನ್ನ ಫೇಸ್ ಮಾಡಿ ಕಣ್ಣಲ್ಲಿ ಕಣ್ಣಿಟ್ಟು ನಾವು ನೋಡಿದಾಗ ಎಲ್ಲೆಲ್ಲೋ ಉಸಿರೋಗುತ್ತೆ ಆ್ಯಕ್ಟ್ ಮಾಡುವಾಗ. ಅದನ್ನು ತುಂಬ ಈಸಿ ಮಾಡಿಕೊಟ್ಟಿರೋರು ದರ್ಶನ್ ಅಣ್ಣ. ನಿಜವಾಗ್ಲೂ ನಾನು ಆ ಸೀನ್ ಅವರು ಮನೆ ಹತ್ರ ಬಂದು ಅವರು ಗಾಡಿಯಿಂದ ಇಳಿಸಿ ಅವ್ರು ನನಗೆ ಒಂದು ಹಿಂಗಲ್ಲ ಹಿಂಗಿರ್ಬೇಕು, ಜೀವನ ಅಂದರೆ ಹಂಗಲ್ಲ ಅಂತ ಹೇಳೋ ಒಂದು ಸೀನ್ ಇದೆ. ಆ ಸೀನ್ ಆದಮೇಲೆ ನಾನು ಕಂಪ್ಲೀಟ್ ಇದನ್ನ ಉಲ್ಟಾ ಆಗ್ಬಿಡ್ತೀನಿ ಅವ್ರ ಮೇಲೆ. ತುಂಬ ಓವರ್ ಗಲಾಟೆ ಮಾಡಿ ನಮ್ಮ ಅಕ್ಕನೆಲ್ಲ ಹಿಡ್ಕೊಂಡು ಅದು ಬಾಯಿಗೆ ಬಂದಾಗ ನನಗೇನು ಬರುತ್ತೋ ಅದನ್ನ ಮಾತಾಡ್ತೀನಿ, ಕಲ್ಲೆತ್ತು ಹೊಡೆಯಕ್ಕೆ ಹೋಗ್ತೀನಲ್ವಾ. ಆ ಸೀನ್ ನಾವು ಒಂದು 3 ದಿವಸ ಶೂಟ್ ಮಾಡಿದ್ವಿ. ಆಮೇಲೆ ಡೈರೆಕ್ಟರ್ ಹರ್ಷ ಅವರು ಕೂಡ ನನ್ನ ಕ್ಲಾಸ್ಮೇಟ್, ನಾವೆಲ್ಲ ಜೊತೆಗೆ ಓದಿದ್ದು. ಅವರು ನನ್ನಂದ್ರು, ಹರ್ಷ ಅವ್ರಂದ್ರು
ಪರವಾಗಿಲ್ಲ ವಿಶ್ವ, ನೋಡು ಬೇಕಾದ್ರೆ ನೀನು ಕಟ್ ಮಾಡೋಕ್ಕಾದ್ರೆ ಕಟ್ ಮಾಡ್ಬಿಡು, ಆದ್ರೆ ಅಷ್ಟೊಂದು ಜಾಸ್ತಿ ನಿನ್ನ ಕೈಯಲ್ಲಿ ಹೇಳೋಕ್ಕಾಗಿಲ್ಲ, ಬೈಯೋಕ್ಕಾಗಿಲ್ಲ ಅಂದರೆ ಬೇಡ, ಇಷ್ಟು ಕಟ್ ಮಾಡ್ಬಿಡೋಣ ಅಂತ. ಬಟ್ ದರ್ಶಣ್ಣ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಅವರು ಅದನ್ನ ಸೀನ್ ಪೇಪರ್ ಇಟ್ಕೊಂಡು ನನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಇದರಲ್ಲಿ ಏನಿದೆ ಅದು ಹೆಂಗಿದೆ ಅದು ನೀನು ಹಂಗೆ ಆ್ಯಕ್ಟ್ ಮಾಡು, ನಿನಗೇನಾದ್ರು ಬಾಯಿಗೆ ಬೇರೆ ಬಂತು ಅಂದರೂ ಅನ್ನೂ ಪರವಾಗಿಲ್ಲ, ಬಟ್ ಈ ಸೀನ್ನ ನೀನು ಹಿಂಗೆ ಆ್ಯಕ್ಟ್ ಮಾಡಬೇಕು, ಇಲ್ಲ ಅಂದರೆ ಈ ಸೀನ್ ಡೆಲಿವರ್ ಆಗಲ್ಲ, ನೀನು ನಾನು ಯಾರು ಅಂತಲೇ ನೋಡಬೇಡ, ನಿನಗೆ ಬೇರೆ ಬಾಯಿಗೆ ಬಂದರೆ ಏನಾರು ಅಂದ್ಬಿಡು ಪರವಾಗಿಲ್ಲ, ಬಟ್ ಈ ಸೀನ್ನ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ವಿಶ್ವ, ನೀನು ಹಿಂಗೆ ಆ್ಯಕ್ಟ್ ಮಾಡಬೇಕು ಅಂತ ಮಾಡಿಸಿದವ್ರೆ ಅವರು. ಆ ಸೀನ್ದು ಕಂಪ್ಲೀಟ್ ಕ್ರೆಡಿಟ್ ಅವ್ರಿಗೆ ಹೋಗ್ಬೇಕು ನಿಜವಾಗ್ಲೂ. ಇಲ್ಲಾಂದರೆ ಯಾರೋ ಆ್ಯಕ್ಟ್ರಿಗೆ, ನಮ್ಮಂಥ ಸಣ್ಣ ಆ್ಯಕ್ಟ್ರಿಗೆ ಒಬ್ಬರು ದೊಡ್ಡ ಆರ್ಟಿಸ್ಟು ಮಾಡೋಕ್ಕಾಗಲ್ಲ ನಮಗೆ. ಅವ್ರು ನಮಗೆ ಸಪೋರ್ಟ್ ಮಾಡದೆ ಇಂಥ ಸೀನ್ನ ಆ್ಯಕ್ಟ್ ಮಾಡೋಕ್ಕಾಗಲ್ಲ, ಭಾಳ ಕಷ್ಟ ಆಗ್ಬಿಡುತ್ತೆ. ಸೊ ನಾನು ಅದನ್ನು ಅವತ್ತು ನಾನು ಸಿನಿಮಾ ರಿಲೀಸ್ ಆದಾಗ ಕೂಡ ಹೇಳಿದ್ದೆ. ಇನ್ಫ್ಯಾಕ್ಟ್ ನಮ್ಗೆ ತುಂಬ ಭಯ ಕೂಡ ಇತ್ತು, ಎಲ್ಲಿ ಯಾರೋ ಹೊಡೆದ್ಬಿಡ್ತಾರೋ ಅಂತ. ಆ ಸೀನ್ ಹಂಗಿದೆ ಅದು. ಬಟ್ ನನ್ನ ಲಕ್ ನೋಡಿ ಅವ್ರ ಅಭಿಮಾನಿಗಳೆಲ್ಲ ಅದನ್ನು ತುಂಬ ಇಷ್ಟಪಟ್ಟರು ಕ್ಯಾರೆಕ್ಟರ್ನ. ನನಗೆ ಭಾವ ಎಲ್ಲಿ ಅಂತ ಕೇಳೋರು ರೋಡಲ್ಲಿ. ಆ ಸಿನಿಮಾ ರಿಲೀಸ್ ಆದಾಗ ಈಗಲೂ ಯಾರು ಕೇಳ್ತಾ ಇರ್ತಾರೆ, ಎಲ್ಲಿ ಗುರು ಭಾವ, ಆ ಥರ. ಸೊ ಅಷ್ಟು ಇಂಪ್ಯಾಕ್ಟ್ ಮಾಡಿದ್ದು ಕ್ಯಾರೆಕ್ಟರ್ ಅದು. ನನಗೆ ಭಯ ಇತ್ತು, ನಾ ರಿಲೀಸ್ ಆದಮೇಲೆ 100% ಯಾರು ಕೊಡ್ತಾರೆ ರೇಟು ಅಂತ. ನನ್ಗೆ ಖುಷಿ ಆಯಿತು. ಸದ್ಯ ಭಾಳ ಚೆನ್ನಾಗಾಯ್ತದು ಸಿನಿಮಾ, ನನಗೆ ತುಂಬ ಚೆನ್ನಾಗಿ ವರ್ಕೌಟ್ ಆಯಿತು. ಅದಾದಮೇಲೂ ಕೂಡ ನಾನು ಅವ್ರ ಜೊತೆ ಒಳ್ಳೆ ಟರ್ಮ್ಸಲ್ಲಿದ್ದೀನಿ. ಅವರು ತುಂಬ ಖುಷಿ, ಅವರು ತುಂಬ ಪ್ರೀತಿಯಿಂದ ಮಾತಾಡಿಸ್ತಾರೆ, ತುಂಬ ಪ್ರೀತಿಯಿಂದ ನೋಡ್ಕೊತಾರೆ ಯಾವತ್ತೂ. ಅದೊಂದು ನನಗೆ ತುಂಬ ಖುಷಿ. ಸರ್ ಆ ಟೈಮಲ್ಲಿ ಅಂದ್ರೆ ನೀವು ಆ ಫ್ಲೋ ಅಲ್ಲಿ ಹಂಗೆ ಹೋದ್ರ ಆ ಸಿನಿಮಾದಲ್ಲಿ? ಫಸ್ಟ್ ನನ್ನ ಕೈಲಿ ಆಗಿಲ್ಲ ಅದು. ಓಕೆ. ನಾನು ಒಂದೆರಡು ದಿವಸ ತುಂಬ ಡಿಸ್ಟರ್ಬ್ ಆಯಿತು ಅಂದ್ಕೊಳ್ಳಿ. ಬಟ್ ಸೆಕೆಂಡ್ ಡೇ ಒಂದು ಮಧ್ಯಾಹ್ನ ಮತ್ತೆ ಶೂಟಿಂಗ್ ಶುರು ಮಾಡಿದ್ವಿ. ಅವಾಗ ಅವರು ನನ್ನ ಕೂರಿಸ್ಕೊಂಡು ಹೇಳಿದ್ರು, ನಾನು ಕೂರಿಸ್ಕೊಂಡು ಹೆಗಲ ಮೇಲೆ ಕೈ ಹಾಕೊಂಡು ಒಂದು 10 ನಿಮಿಷ ಕುತ್ಕೋ, ಅರ್ಧ ಗಂಟೆ ಕುತ್ಕೋ, ಪರವಾಗಿಲ್ಲ, ಇವತ್ತೆಲ್ಲ ನಾಳೆ ಮಾಡೋಣ, ಬಟ್ ನೀನು ಈ ಸೀನ್ ಹಿಂಗೆ ಮಾಡಬೇಕು. ನಿನಗೇನಾರು ತುಂಬ ಕೆಟ್ಟ ಮಾತು ಬಂತು ಅಂತ ಇಟ್ಕೋ, ಫ್ಲೋ ಅಲ್ಲಿ ಬೈದ್ಬಿಡು, ಪರವಾಗಿಲ್ಲ, ಅದನ್ನು ತೆಗ್ದಾಕೋಣ, ಬಟ್ ಅದು ಹಿಂಗೆ ಇರಬೇಕಷ್ಟೆ. ಇದು ನನಗೆ ಬೇಕು, ನನಗೆ ನೀನು ಆ್ಯಕ್ಟ್ ಮಾಡಬೇಕು ಈ ಸೀನ್ ಅಂತಾನೆ ಮಾಡಿಸಿದ್ರು. ಇದು ಇಲ್ಲ ಅಂದರೆ ಕಷ್ಟ, ಇದು ಸತ್ಯ. ಇದು ಅದು ಆಮೇಲೆ ನಮಗೆ ಅನಿಸ್ತು, ಇಡೀ ಸಿನಿಮಾಲಿ ಹೈಲೈಟೇ ಆ ಸೀನ್. ತುಂಬ ಸೀನ್ಗಳಿದೆ ಅದರಲ್ಲಿ ಎಲ್ಲ ಸ್ಟ್ಯಾಂಡ್ ಔಟ್ ಅಂತ ನಿಂತ್ಕೊಳ್ಳೋ ಸೀನೇ ಅದು. ಹೌದು. ನಮ್ಗೆ ಯಾಕೆ ಅದು ಇಂಪಾರ್ಟೆಂಟು ಅಂತಲೂ ಗೊತ್ತಾಯ್ತು. ಯಾಕಂದ್ರೆ ಅಲ್ಲಿಂದನೇ ಅದು ಕಂಪ್ಲೀಟ್ ಸಿನಿಮಾ ಚೇಂಜ್ ಆಗೋದು. ಅದಾದ್ಮೇಲೆ ಇವನು ಈ ಹುಡುಗ ಸಾಯೋದಾಗ್ಲಿ, ಈ ಕ್ಯಾರೆಕ್ಟರ್ ಸತ್ತೋದ್ಮೇಲೆ ಅದನ್ನ ನಮ್ಮ ಅಕ್ಕ ಹೀರೋಯಿನ್ನು ತಪ್ಪರ್ಥ ಮಾಡ್ಕೊಂಡು ಹೆಂಗ್ ಬದಲಾಗತ್ತೆ ಒಬ್ರ ಜೀವನ ಒಬ್ರಿಂದ ಒಬ್ರದು ಅಂತ. ಸೊ ನಮ್ಗೆ ನೋಡಿ ಗೊತ್ತಾಗಲ್ಲ ಸೂಕ್ಷ್ಮತನ ಒಂದೊಂದ್ಸರಿ. ಅದಕ್ಕೆ ಒಬ್ರಿಗೆ ಸ್ಟಾರ್ ಅನ್ನೋದು, ಅವ್ರು ಮಾಡಿರೋ ಕೆಲ್ಸಗಳು, ಅವ್ರು ಅಷ್ಟು ಟೈಮ್ ಸ್ಪೆಂಡ್ ಮಾಡಿರ್ತಾರೆ, ಆ ಸಿನಿಮಾಗಳು ಆ್ಯಕ್ಟ್ ಮಾಡಿರ್ತಾರೆ, ಅವ್ರಿಗೊಂದು ಸೆನ್ಸ್ ಹೇಳ್ತಾ ಇರತ್ತೆ ಅದು ಯಾಕೆ ಇಂಪಾರ್ಟೆಂಟು ಅಂತ. ಮಜಾ ಸರ್ ಅವರು. ಸರ್ ಪಾತ್ರಗಳ ಆಯ್ಕೆ ಹೇಗೆ ಸರ್? ಅಂದ್ರೆ ನೆಗೆಟಿವ್ ಶೇಡ್ಸ್ ನ ನೀವೇ ಹುಡುಕ್ತೀರಾ ಅಥವಾ ಡೈರೆಕ್ಟರ್ಸ್ ನಿಮಗೆ ಕಾಲ್ ಬರ್ತಾನೆ ಈ ತರ ನೆಗೆಟಿವ್ ಶೇಡಿಗೆ ನೀನೇ ಬೇಕು ಅಂತ ಹೇಳ್ತಾರ? ನನಗೆ ಯೂಶಲಿ ಎಲ್ಲರೂ ವಿಲನ್ನು ಅಂತ ಇಮ್ಯಾಜಿನ್ ಮಾಡ್ಕೊಂಡಿದ ತಕ್ಷಣ ಅವನ ಬಾಡಿನೇ ಬೇರೆ ತರ ಇಮ್ಯಾಜಿನ್ ಮಾಡ್ಕೊತಾರೆ. ಓ ಹಿಂಗಿರ್ಬೋದು, ಹಿಂಗೆ ಎತ್ತರಕ್ಕೆ ಆ ಥರ ಒಂದು 6 ಅಡಿ ಇರ್ಬೇಕಪ್ಪ, ಹಿಂಗಿರ್ಬೇಕು, ಘಟ ಅಂದ್ರೆ ಹಂಗಿರ್ಬೇಕು, ಅವ್ನು ಬಂದ್ರೆ ಹಿಂಗಿರ್ಬೇಕು ಅಂತಿರುತ್ತೆ. ಬಟ್ ನಾನು ಮಾಡಿರೋ ಸಿನಿಮಾಗಳು ಅಂದ್ರೆ ನಾನಿರೋ ಬಾಡಿಗೂ ನನ್ನ ಮಾಡಿರೋ ಪಾತ್ರಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಅದೇನೋ ಅಂತಾರಲ್ಲ, ಎಲ್ಲೂ ದಮ್ಮಿಲ್ಲ ಆದ್ರೆ ಯಾರಿಗೂ ಕಮ್ಮಿ ಇಲ್ಲ ಅಂತ, ಆ ಥರ ಪಾತ್ರಗಳು ಅವು. ಆಮೇಲೆ ತುಂಬಾ ವರ್ಕ್ ಆಗತ್ತೆ ನೋಡಿ ಅದು. ಅಲ್ಲಿ ಮಾಡ್ಬೇಕಾಗಿರೋದು, ನಿಮ್ಗೆ ಬರ್ಬೇಕಾಗಿರೋದು ಬಾಡಿಲಿ ತೋರಿಸ್ಬೇಕಾಗಿಲ್ಲ. ನೀವು ಅದೇನೇ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾರೋ ಡೈರೆಕ್ಟರು, ಅದಕ್ಕೆ ನಿಮಗೆ ಮೈಂಡು ಆ್ಯಂಡ್ ಹಾರ್ಟಲ್ಲಿ ಇರಬೇಕು ಅದನ್ನ ತೋರ್ಸೋಕ್ಕೆ. ನಾಟ್ ಜಸ್ಟ್ ಬಾಡಿ ಇರಬಾರ್ದು ಅಂತಲ್ಲ ನಾನು ಹೇಳ್ತಾ ಇಲ್ಲ, ಬಟ್ ಈ ಥರದ ಪಾತ್ರ ನನಗೆ ಪರ್ಸ್ನಲಿ ಒಂದು ಕಡ್ಡಿ ವಿಶ್ವ ಏನು ಆ್ಯಕ್ಟರ್ ಆಗಿ ಇದೀನೋ ಇವತ್ತು,
ನನಗೆ ನನ್ನ ಬಾಡಿ ತುಂಬ ಸಪೋರ್ಟ್ ಮಾಡಿದೆ ಆ್ಯಕ್ಟಿಂಗ್ಗೆ. ಆಮೇಲೆ ಇದನ್ನ ಮೀರಿ ನನ್ನ ನಿರ್ದೇಶಕರು ಬರೆದಿರೋ ಪಾತ್ರಗಳು, ಇದೆರಡು ಒಂದಕ್ಕೊಂದು ಹ್ಯಾಂಡ್ ಇನ್ ಹ್ಯಾಂಡ್ ಅಂತಾರಲ್ವ, ಹಂಗಾಗಿರೋದಕ್ಕೆ ಚೆನ್ನಾಗಾಗಿದೆ ಅಂತ ನನಗೆ ಅನ್ಸುತ್ತೆ. ಸರ್, ನಿಮ್ದೊಂದು ವಿಡಿಯೋ ಬೈಟ್ ನೋಡಿದ್ದೆ, ನಿಮ್ದು ಡೈರೆಕ್ಷನ್ ಅಲ್ಲೂ ನಿಮಗೆ ತುಂಬಾ ಆಸಕ್ತಿ ಇದೆ ಅಂತ ಹೇಳಿದ್ರಿ. ನಿಮ್ಗೆ ಆ ಡೈರೆಕ್ಷನ್ ಆಸಕ್ತಿ ಎಲ್ಲಿಂದ ಬಂತು? ನಂಗೆ ಮೊದಲಿಂದನೂ ಸ್ವಲ್ಪ ಟೆಕ್ನಿಕಲ್ ವಿಷಯದ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ. ಇದು ಬಿಟ್ಟು ನಾನು ಫೋಟೋಗ್ರಫಿ ಮಾಡ್ತೀನಿ ಪ್ಯಾಷನೇಟ್ ಆಗಿ. ಅಂದರೆ ನಾನು ಸ್ವಲ್ಪ ಮುಂಚೆ, ಈಗ ಮದುವೆ ಆಗಿ 3 ವರ್ಷ ಆಯಿತು, ಸ್ವಲ್ಪ ಟ್ರಾವೆಲಿಂಗ್ ಕಮ್ಮಿ ಮಾಡಿದ್ದೀನಿ. ಅದರ್ವೈಸ್ ನಾನು ಒಂದು 17-18 ಆಲ್ಬಮ್ ಮಾಡಿದ್ದೀನಿ ಟ್ರಾವೆಲ್ ಮಾಡಿ. ಕಾಶಿ, ನೇಪಾಳ, ಉತ್ತರಾಖಂಡ, ಈ ಥರ ಸ್ವಲ್ಪ ನನಗೆ ಫೋಟೋಗ್ರಫಿ ಟ್ರಾವೆಲಿಂಗ್ ಎಲ್ಲ ಜಾಸ್ತಿ ಇತ್ತು. ಅವಾಗಿಂದನೇ ಸ್ವಲ್ಪ ಡಾಕ್ಯುಮೆಂಟ್ರಿ ಮಾಡಬೇಕು, ಇದೆಲ್ಲ ಮಾಡಬೇಕು. ಫಸ್ಟು ಸಿನಿಮಾಟೋಗ್ರಫಿ ಮೇಲೆ ಹುಚ್ಚು, ಕ್ಯಾಮ್ರಾದ ಮೇಲೆ ಭಾಳ ಇಂಟ್ರೆಸ್ಟ್ ಇತ್ತು. ಅದನ್ನು ಸ್ವಲ್ಪ ಇವಾಗ ನಮ್ಮ HC ವೇಣುವರಾಗಿರ್ಬೋದು, ಆಮೇಲೆ ಸತ್ಯ ಹೆಗಡೆ ಅವರು, ಅವ್ರ ಹತ್ರ ಸ್ವಲ್ಪ ಗೈಡೆನ್ಸ್ ತೊಗೊತಾ ಇದ್ದೀನಿ. ಏನು ಮಾಡೋದು ನೆಕ್ಸ್ಟ್. ಸ್ವಲ್ಪ ಬರೀ ಸ್ಟಿಲ್ ಫೋಟೋಗ್ರಫಿ ಮಾಡ್ತಾ ಇದ್ದೆ, ಮೋಷನ್ ಫೋಟೋಗ್ರಫಿನೂ ನನಗೆ ಇಂಟ್ರೆಸ್ಟು ಮಾಡಬೇಕು ಅಂತಂದೆ. ಸ್ವಲ್ಪ ನನಗೆ ಏನು ಲೆನ್ಸು, ಏನು ಕ್ಯಾಮ್ರಾ, ಇವೆಲ್ಲ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾರೆ. ಇದು ಒಂದು ಕಡೆ. ಈ ಆಸೆ ಜಾಸ್ತಿ ಆಗ್ತಾ ಇರುತ್ತೆ ನೋಡಿ, ಇದಾದ್ಮೇಲೆ ಅದು ಮಾಡಬೇಕು, ಅದಾದ್ಮೇಲೆ ಇದು ಮಾಡಬೇಕು ಅಂತ. ಆ ಥರ ಈಗ ನನ್ನ ಕ್ಯಾಮ್ರಾ ಆಯಿತು, ಡೈರೆಕ್ಷನ್ ಮಾಡಬೇಕು ಅಂತ ಇಷ್ಟ. ಈಗ ನನ್ನ ಎಕ್ಸ್ಪ್ರೆಸ್ ಮಾಡ್ಕೋಬೇಕಲ್ಲ ನಾನು. ಓಕೆ, ಅಲ್ಲೇನು ನಡೀತಾ ಇದೆ ಅದನ್ನ ಶೂಟ್ ಮಾಡ್ಕೊಂಬರೋದು ಬೇರೆ ವಿಷಯ. ಆದರೆ ನಾನೇನೋ ಅನ್ಕೊಂಡಿದ್ದೀನಲ್ವಾ, ಅದನ್ನ ನಾನು ಎಕ್ಸ್ಪ್ರೆಸ್ ಮಾಡಬೇಕು ಅಂದರೆ ಮತ್ತೆ ನನಗೆ ಗೊತ್ತಿರೋದು ಸಿನಿಮಾನೇ. ನಾನು ಸ್ಟಾರ್ಟ್ ಮಾಡಿದ್ದು ಸಿನಿಮಾಯಿಂದನೇ. ನಾನು ಇವಾಗ ನನ್ನ ಕತೆ ಹೇಳಬೇಕು ಅಂದರೆ ನಾನು ಸಿನಿಮಾಲೇ, ನನ್ನನ್ನು ನಾನು ಎಕ್ಸ್ಪ್ರೆಸ್ ಮಾಡ್ಕೋಬೇಕಂದ್ರೆ ಖಂಡಿತ ನಾನು ಸಿನಿಮಾಲೇ ಹೇಳ್ಕೋಬೇಕು. ಸೊ ಯಾಕೆ ಡೈರೆಕ್ಷನ್ ಮಾಡಬಾರ್ದು ಅಂತ. ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ನಿಮ್ಮ ಡೈರೆಕ್ಷನ್? ಇನ್ನೂ ಸಖತ್ ಆಸೆ ಇದೆ, ಧೈರ್ಯ ಬಂದಿಲ್ಲ. ಸುಳ್ಳು ಹೇಳ್ಕೊಳ್ಳಲ್ಲ, ನನಗಿನ್ನೂ ಧೈರ್ಯ ಬಂದಿಲ್ಲ. ಮಾಡಬೇಕು, ಮಾಡೋಕ್ಕಾಗುತ್ತೆ ನನ್ನ ಕೈಲಿ ಅಂತ ನನಗಿನ್ನೂ ಧೈರ್ಯ ಬಂದಿಲ್ಲ, ಗೊತ್ತಿಲ್ಲ. ಅದು ಬಂದಿದ್ದ ದಿವಸ ನಾನು ಖುಷಿಯಾಗಿ ಶುರು ಮಾಡ್ತೀನಿ. ಸರ್, 2008-10 ಬ್ಯಾಕ್ ಟು ಬ್ಯಾಕ್ ಮೂವೀಸಲ್ಲಿ ಇರ್ತಿದ್ರಿ. ಈ ಆಫ್ಟರ್ ಲಾಂಗ್ ಗ್ಯಾಪ್ ಬಗಿರೋದಲ್ಲಿ ಕಮ್ ಬ್ಯಾಕ್ ಆದರೆ ಆವಾಗಿನ ಸಿನಿಮಾ ಶೈಲಿ ಮೇಕಿಂಗಿಗೂ ಇವಾಗಿನ ಮೇಕಿಂಗಿಗೂ ಏನು ಡಿಫ್ರೆನ್ಸ್ ಅನ್ಸುತ್ತೆ ಸರ್ ನಿಮಗೆ? ಎಕ್ವಿಪ್ಮೆಂಟ್ ಚೇಂಜ್ ಆಗಿದೆ ಅಷ್ಟೇ. ಈಗ ಡಿಜಿಟಲ್ ಆಗಿದೆ, ಲೈಟ್ಗಳೆಲ್ಲ ಇನ್ನೂ ಎಕ್ಸ್ಟ್ರಾ ಚಿಕ್ಕದು ಬಂದ್ಬಿಟ್ಟಿದೆ. ಎಂಥ ವೆರೈಟಿ ಬೇಕಾದ್ರೂ ಬರುತ್ತೆ. ಆಮೇಲೆ ಗಿಂಬಲ್ಗಳು, ಲೈಕ್ ಎಕ್ವಿಪ್ಮೆಂಟು ಫಸ್ಟು ನನಗೆ ಅನಿಸಿರೋದು. ಟೆಕ್ನಿಕಲ್ ಸೈಡ್ ಸ್ವಲ್ಪ ನನಗೆ ಇಂಟ್ರೆಸ್ಟ್ ಇರೋದ್ರಿಂದ ನಾನು ಆ ಕಡೆಯಿಂದ ಬರ್ತೀನಿ. ಅದು ಫಸ್ಟ್ ಡಿಫ್ರೆನ್ಸ್ ನನಗೆ ಕಾಣಿಸೋದು. ಟೆಕ್ನಿಕಲಿ ಸಖತ್ತಾಗಿದೆ ಇವಾಗ, ತುಂಬ ಚೆನ್ನಾಗಿದೆ. ಡಿಜಿಟಲ್ ಕ್ಯಾಮ್ರಾಸ್ ಇದೆ. ಮೊದಲಾದ್ರೆ ರೀಲ್ ಇತ್ತು. ನಾವು ತಾಜ್ ಮಹಲ್ ಶುರು ಮಾಡಿದಾಗ ರೀಲೇ ನಾವು ಆ್ಯಕ್ಟ್ ಮಾಡಿದ್ದು. ಒಂದು 4-5 ಸಿನಿಮಾ ನಾನು ರೀಲ್ ಇತ್ತಿನ್ನು ಅವಾಗ. ಅದೇ ಬೇರೆ ಥರ. ಈಗಿನ ಕ್ಯಾಮ್ರಾ ಎಷ್ಟು ಬೇಕಾದ್ರೂ ಶೂಟ್ ಮಾಡ್ಬೋದು. ಮತ್ತೆ ಪ್ಯಾರಲ್ ಆಗಿ ಎಡಿಟಿಂಗ್ ಕೂಡ ಮಾಡ್ತಾರೆ ಇವಾಗ. ಅಲ್ಲೇ ಶೂಟ್ ಮಾಡಿ ಅಲ್ಲೇ ಸ್ಪಾಟ್ ಎಡಿಟ್ ಮಾಡ್ತಾರೆ. ಇದು ಟೆಕ್ನಿಕಲ್ ಸೈಡು. ಇನ್ನೊಂದು, ಈ ಡಿಜಿಟಲ್ ಪ್ಲಾಟ್ಫಾರ್ಮ್ಸು ಎಲ್ಲ ಬಂದಮೇಲೆ ಸ್ವಲ್ಪ ಈಸಿ ಆಗಿದೆ, ಟೆಕ್ನಿಕಲಿ ಈಸಿ ಆಗಿದೆ, ಓಕೆ. ಬಟ್ ಸಿನಿಮಾ ಮೇಕಿಂಗ್ ಭಾಳ ಡಿಫ್ರೆನ್ಸ್ ಏನಿಲ್ಲ. ನೀವು ಹಳೊಬ್ರಿಗೆ ಈಸಿಯಾಗಿರುತ್ತೆ ಹೊರತು ಈಗಿನವ್ರಿಗೂ ಬೇಕಾದ್ರೆ ನೀವು ಈಗ ಏನಿದೆಯೋ ಪ್ಲಾಟ್ಫಾರ್ಮ್ಸು, ಅದರಲ್ಲೂ ಸಿನಿಮಾ ಮೇಕಿಂಗ್ ಮಾಡಲೇಬೇಕು ಕೊನೆಗೂ. ನೀವು ಒಂದು ಕಡೆ ನಿಮಗೆ ಎಕ್ವಿಪ್ಮೆಂಟ್ಸ್ ಜಾಸ್ತಿ ಆಗ್ತಾ ಇದ್ರೆ, ಇನ್ನೊಂದು ಕಡೆ ನಿಮಗೆ ಬೇರೆ ಎಲ್ಲ ಪ್ರಾಬ್ಲಮ್ಸ್ ಇರುತ್ತೆ ಸಿನಿಮಾಲಿ. ಸಿನಿಮಾ ಮೇಕಿಂಗ್ ಏನು ದೊಡ್ಡ ಚೇಂಜಸ್ ಏನೂ ಇಲ್ಲ. ನಾವೇನು ಸಿನಿಮಾ ಪಾಪ ಅವ್ರು ಏನು ಡೈರೆಕ್ಟ್ ಮಾಡಬೇಕೋ ಮಾಡಲೇಬೇಕು, ನಾವೇನು ಆ್ಯಕ್ಟ್ ಮಾಡಬೇಕೋ ಅದನ್ನು ಮಾಡಲೇಬೇಕು. ಅದಕ್ಕೇನು ಚೇಂಜಸ್ ಇಲ್ಲ. ಅದು ಬಿಟ್ಟು ಅದೇ ನಾನು ಹೇಳ್ದಂಗೆ ಎಕ್ವಿಪ್ಮೆಂಟು ಆ್ಯಂಡ್ ಅದೆಲ್ಲ ತುಂಬ ಮ್ಯಾಟ್ರ್ ಆಗುತ್ತೆ. ಈ ಎಡಿಟಿಂಗು ಇದೆಲ್ಲ ಇರೋದ್ರಿಂದ ಕೆಲಸ ಫಾಸ್ಟಾಗಿ ಆಗುತ್ತೆ. ಅದೊಂದು ಮೇಜರ್ ಚೇಂಜ್. ಅದರ್ವೈಸ್ ಒಬ್ಬ ಡೈರೆಕ್ಟ್ರು, ಒಬ್ಬ ಆ್ಯಕ್ಟ್ರು ಏನೇನು ಕೆಲಸ ಮಾಡಬೇಕೋ, ಪ್ರೊಡಕ್ಷನಲ್ಲಿ ಪಾಪ ಏನು ಕೆಲಸ ಮಾಡಬೇಕೋ, ಪ್ರೊಡ್ಯೂಸರ್ ಏನು ಮಾಡಬೇಕೋ ಅದನ್ನು ಖಂಡಿತ ಅವತ್ತೂ ಮಾಡ್ತಾಯಿದ್ರು, ಇವತ್ತು ಮಾಡಬೇಕು, ಮುಂದೆನೂ ಮಾಡಬೇಕು.
ಅದೇ ಗಿಎ ಎಲ್ಲ ಅಂತ ಬಂದಿದೆ, ಅದರಿಂದ ಇನ್ನೇನೇನಾಗುತ್ತೋ ನನಗೆ ಗೊತ್ತಿಲ್ಲ. ಬಟ್ ಇಲ್ಲಿವರೆಗೂ ಇದು ಸತ್ಯ. ಸರ್ ಇವಾಗೆಲ್ಲ ಪ್ಯಾನ್ ಇಂಡಿಯಾ ಮೂವೀಸೇ ಹೆಚ್ಚಾಗಿ ಬರುತ್ತೆ, ಇದರಿಂದ ನಮ್ಮ ಕಲಾವಿದರಿಗೆ ಅವಕಾಶ ಕಮ್ಮಿ ಆಗುತ್ತೆ ಅಂತ ಏನಾದ್ರು ಅನ್ಸುತ್ತಾ ನಿಮ್ಗೆ? ಪ್ಯಾನ್ ಇಂಡಿಯಾ ಈಗ ನೋಡಿ, ಒಂದು ಡೋರ್ ಓಪನ್ ಆದ್ರೆ ಒಂದು ಕ್ಲೋಸ್ ಆದ್ರೆ ಒಂದು ಓಪನ್ ಆಗಿರುತ್ತೆ. ನಾವ್ ಏನಕ್ಕೆ ಹಂಗ ಅನ್ಕೊಳಕ್ಕೆ ಆಗಲ್ಲ, ಇನ್ನ ಜಾಸ್ತಿ ಕೆಲಸ ಸಿಗುತ್ತೆ ಅನ್ಸುತ್ತೆ ನನಗೆ. ನೀವು ನಿಮ್ಮನ್ನ ಒಬ್ಬ ಆಕ್ಟರ್ ಆಗ್ಲಿ, ಒಬ್ಬ ಕ್ಯಾಮ್ರಾಮ್ಯಾನ್ ಯಾರು ಆಗ್ಲಿ, ಒಬ್ಬ ಟೆಕ್ನಿಷಿಯನ್ ಯಾರೇ ಆಗಿರ್ಬೋದು, ಅವರು ನಿಜವಾಗ್ಲೂ ಎಕ್ಸ್ಪ್ಲೋರ್ ಮಾಡ್ಕೊತ ಹೋದ್ರೆ ಕೆಲಸ 100% ಜಾಸ್ತಿ ಆಗುತ್ತೆ, ಕಮ್ಮಿ ಆಗಕ್ಕೆ ಚಾನ್ಸೇ ಇಲ್ಲ. ಇವಾಗ ನಾನು ಒಬ್ಬ ಆಕ್ಟರ್ ಆಗಿ ನನ್ನನ್ನು ನಾನು ಎಷ್ಟು ಎಕ್ಸ್ಪ್ಲೋರ್ ಮಾಡ್ಕೋತೀನೋ, ಎಷ್ಟು ನಾನು ತೊಡಗಿಸ್ಕೋತೀನೋ ಕೆಲಸದಲ್ಲಿ, ಅದನ್ನ ನಾನು ಎಷ್ಟು ಆರಾಮಾಗಿ ಮಾಡ್ಕೊತ ಹೋಗ್ತೀನೋ ಅಷ್ಟು ನನ್ನ ಕೆಲಸ ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಆಗಕ್ಕೇನು. ಡೋರ್ಸ್ ಓಪನ್ ಆಗತ್ತೆ ಅನ್ಸುತ್ತೆ ನಂಗೆ. ಇನ್ನು ಇವತ್ತಿನ ಟೈಮ್ಗೆ ಏನು ನೋಡಿ, ಇವಾಗ ಒಬ್ಬ ಆರ್ಟಿಸ್ಟು ಸಿನಿಮಾಗೆ ಬಂದು ಪ್ರೂವ್ ಮಾಡ್ಕೋಬೇಕು ಅಂತ ಇಲ್ವೇ ಇಲ್ಲ. ಇವತ್ತು ಅವರೇ ಒಂದು 5 ಜನ ಕೂರ್ಕೊಂಡು ಏನ್ ಬೇಕಾದ್ರೂ ಮಾಡಿ ಎಂತೆಂತ ಸ್ಕ್ರಿಪ್ಟ್, ಎಂತೆಂತ ಕಂಟೆಂಟ್ ಬರೆದು ಯೂಟ್ಯೂಬ್ ಅಲ್ಲಿ ಹಾಕ್ಬಿಟ್ಟಿದ್ದಾರೆ. ಇವತ್ತು ಎಷ್ಟೋ ಸಿನಿಮಾಗಳಲ್ಲಿ ನಮ್ಗೆ ನೋಡಕ್ಕೂ ಸಿಗದೆ ಇರೋ ಕಂಟೆಂಟ್, ಕಾಮಿಡಿ ಕಂಟೆಂಟ್ ಎಲ್ಲ ಮಾಡಿ ಯೂಟ್ಯೂಬ್ ಹಾಕಿದ್ದಾರೆ. ಸೊ ನನಗನ್ಸುತ್ತೆ ಈಗ ಸಿನಿಮಾಗೆ ಬರೋಕ್ಕೆ ಬೇಕಾದಷ್ಟು ಪ್ಲಾಟ್ಫಾರ್ಮ್ ಇದೆ, ಎಲ್ಲರೂ ಯೂಸ್ ಮಾಡ್ಕೋಬೇಕು ಅನ್ಸುತ್ತೆ. ಒನ್ ಟೈಮಲ್ಲಿ ಅವೆಲ್ಲ ಏನೂ ಇರಲಿಲ್ಲ. ನೀವು ಮಾಡ್ಬೇಕಾ, ಸಿನಿಮಾನೇ ಮಾಡ್ಬೇಕು ತಾನೆ, ಸಿನಿಮಾಗೆ ಹೋಗಿ ಮಾಡಬೇಕಾಗಿತ್ತು. ಒಂದ್ ಕಡೆ ಕಲಿಬೇಕು, ನಿಮ್ಗೊಬ್ರು ನಿರ್ದೇಶಕರು ಸಿಗ್ಬೇಕು, ನಿಮ್ಗೊಂದು ಪಾತ್ರ ಸಿಗ್ಬೇಕು. ಇಲ್ವಾ ನಿಮ್ಮ ಹತ್ರ ದುಡ್ಡಿರ್ಬೇಕು, ನಿಮ್ಮನ್ನ ಕರ್ಕೊಂಬರ್ಬೇಕು, ನಿಮ್ಗೆ ಲಾಂಚ್ ಮಾಡಬೇಕು, ಈ ಥರದ್ದಿತ್ತು. ಇವಾಗ ಅದೆಲ್ಲ ಏನೂ ಇಲ್ಲ. ಈಗ ಒಂದು ಮೊಬೈಲ್ ಇದ್ರೆ ನೀನು ಇಂಪ್ರೂವ್ ಮಾಡ್ಕೋಬೋದು, ಹಂಗಾಗ್ಬಿಟ್ಟಿದೆ. ಸೊ ಎಲ್ಲದರಲ್ಲೂ ಇರುತ್ತೆ, ನೆಗೆಟಿವ್ ಇರುತ್ತೆ, ಪಾಸಿಟಿವ್ ಇರುತ್ತೆ. ಬಟ್ ಒಬ್ಬ ನಿಜವಾಗ್ಲೂ ಸೀರಿಯಸ್ ಆಗಿ ಏನೋ ಮಾಡಬೇಕು ಅಂತಿರೋರು ಸಿನಿಮಾಲಿ ಅವ್ರಿಗೆ ತುಂಬ ಆಪ್ಷನ್ಸ್ ಇದೆ ಇವಾಗ. ಅದನ್ನ ಅವರು ಯೂಸ್ ಮಾಡ್ಕೋಬೇಕು, ಈ ಪ್ಲಾಟ್ಫಾರ್ಮ್. ಸರ್ ಆಫ್ಟರ್ ಅ ಲಾಂಗ್ ಗ್ಯಾಪ್ ಬಗೀರಾನೇ ಯಾಕೆ, ಆ ನೆಗೆಟಿವ್ ರೋಲೇ ಯಾಕೆ? ನನಗೆ ಮಧ್ಯದಲ್ಲೂ ಒಂದೆರಡು ಯಾರೋ ಹೇಳಿದ್ರು ಬಂತು, ಬಟ್ ನಿಜವಾಗ್ಲೂ ನನಗೇನು ಅನಿಸ್ಲಿಲ್ಲ ಅದ್ರ ಬಗ್ಗೆ. ನನಗಿದು ಇವಾಗ ನೋಡಿ, ನೀವು ಸ್ಟಾಪ್ ಮಾಡುವಾಗ ಬೇಕಲ್ವಾ, ಒಂದು ಸರಿಯಾಗಿ ಜಂಪ್ ಮಾಡಬೇಕು. ನಾನಿವಾಗ 5 ವರ್ಷ ನಾನು ಆ್ಯಕ್ಟ್ ಮಾಡಿಲ್ಲ ಅಂತಂದ್ರೆ ನನಗೆ 5 ವರ್ಷ ಕವರ್ ಮಾಡೋ ಥರ ಏನಾದ್ರು ಬೇಕು. ಅದು ನನಗನ್ಸ್ಬೇಕು ಫಸ್ಟು. ಅದು ಯಾವುದೋ ಪ್ರೊಡಕ್ಷನ್ ಅಲ್ಲ, ಯಾವುದೋ ಇದಲ್ಲ, ಏನೂ ಅಲ್ಲ. ಫಸ್ಟು ಒಬ್ಬ ನಟ ಆಗಿ ನನಗನ್ನಿಸ್ಬೇಕು, ಹೌದು ಈ ಪಾತ್ರದಿಂದ ನಾನು ವಾಪಸ್ ಬರಕ್ಕೆ ಸಾಧ್ಯ ಇದೆ ಅಂತ. ಆಮೇಲೆ ದೇವ್ರಿಚ್ಛೆ, ನಮ್ಗೆ ಗೊತ್ತಿಲ್ಲ. ಪ್ರಯತ್ನ ಪಡಬೇಕು, ನನ್ನ ಪ್ರಯತ್ನ ಕರೆಕ್ಟಾಗಿರಬೇಕು. ಅದನ್ನ ಮೀರಿ ನನಗನ್ನಿಸ್ಬೇಕು ಈ ಪಾತ್ರದಿಂದ ನಾನು ವಾಪಸ್ ಬಂದೇ ಬರ್ತೀನಿ ಅಂತ. ನನಗೆ ಈ ಸಿನಿಮಾ ನಿಜವಾಗ್ಲೂ ಅನ್ನಿಸ್ತು. ಅಲ್ಲಿ ಆ್ಯಕ್ಚುಲಿ ಅದು ಬರೀ ಒಂದು ಪ್ಲೇಸ್ಮೆಂಟ್ ಅಂತ ಅನಿಸ್ಬೋದು ಯಾರಿಗೋ, ಬಟ್ ಆ ಪ್ಲೇಸ್ಮೆಂಟೇ ತುಂಬ ಇಂಪಾರ್ಟೆಂಟ್ ಭಾಗ. ಆ ಪಾತ್ರ ನನಗೆ ಡಾಕ್ಟರ್ ಸೂರಿ ಅವ್ರು ಕೊಟ್ಟಿರೋದು, ನನ್ನ ಅದಕ್ಕೆ ಚೂಸ್ ಮಾಡಿರೋದು ನನಗೆ ಖುಷಿ ಆಯಿತು. ನನಗೆ ಗೊತ್ತಿಲ್ಲ ಸೂರಿ ಅವರೇ, ನನ್ನ ಕೆಲಸ ಸರಿ ಮಾಡಿದ್ದೀನಿ ಅನಿಸುತ್ತೆ. ಆ್ಯಂಡ್ ಚೆನ್ನಾಗಿ ವರ್ಕ್ ಆಗಿದೆ ಅದು. ಥ್ಯಾಂಕ್ಸ್ ಪ್ರಶಾಂತ್ ನೀಲ್ ಅವರು, ತುಂಬ ಚೆನ್ನಾಗಿ ಬರೆದಿದ್ದಾರೆ. ಅದು ಚಿಕ್ಕದಾಗಿದ್ರೂ ತುಂಬ ನೀಟಾಗಿ ಬರೆದಿದ್ದಾರೆ ಆ ಪಾತ್ರನ. ಆಮೇಲೆ ಅದರಲ್ಲಿರೋ ಸಿನಿಮಾಟೋಗ್ರಫಿ, AJ ಶೆಟ್ಟಿ, ಆಮೇಲೆ ಮ್ಯೂಸಿಕ್, ಅದು ನಾನು ಏನು ಮಾಡಿದ್ದೀನಿ ಆ್ಯಕ್ಟಿಂಗು, ಅದನ್ನು 8 to 10 ಟೈಮ್ಸ್ ಜಾಸ್ತಿ ಕಾಣಿಸುತ್ತೆ ಸ್ಕ್ರೀನ್ ಮೇಲೆ. ಗೊತ್ತಿಲ್ಲ, ನನಗೇನಾದ್ರು ಅದು ಕವರ್ ಆಗತ್ತೆ ಅಂತ ಒಂದು ಇಂಟ್ಯೂಷನ್ ಇಂದ, ಒಂದು ಫೀಲಿಂಗ್ ಇಂದ ನಾನು ಮಾಡಿಬಿಟ್ಟೆ. ಅದು ಆಯಿತು. ಆಗದೇ ಇದ್ರೆ ಆಗ್ತಾ ಇತ್ತು ಅಂತ ನಂಗೆ ಗೊತ್ತಿಲ್ಲ. ಬಟ್ ಆಗಿದೆ, ತುಂಬ ಚೆನ್ನಾಗಾಗಿದೆ. ಅದಾದಮೇಲೆ ನಾನು ಇಮಿಡಿಯೇಟ್ 3 ಸಿನಿಮಾ ಒಪ್ಕೊಂಡಿದ್ದೀನಿ. ಅದರಲ್ಲಿ ಇವಾಗ ಬಲರಾಮನ ದಿನಗಳು ಅಂತ ಚೈತನ್ಯ ಅವರು, ಆ ದಿನಗಳು ಡೈರೆಕ್ಟ್ರು, ಎಲ್ರಿಗೂ ಗೊತ್ತಿರ್ಬೋದು. ಅಂಥ ಒಳ್ಳೆ ಗ್ರೌಂಡ್ ಬ್ರೇಕಿಂಗ್ ಸಿನಿಮಾ ಅದು, ಅವತ್ತಿನ ಟೈಮ್ದು ಅವ್ರದ್ದೇ ಸಿನಿಮಾ. ಮತ್ತು ವಿನೋದ್ ಪ್ರಭಾಕರ್ ಅವ್ರ ಹೀರೋ, ಅದರಲ್ಲೂ ಒಂದು ತುಂಬ ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ನನಗೆ. ಈಗ ಸದ್ಯ ಶೂಟಿಂಗ್ ನಡೀತಾ ಇದೆ. ಬಗೀರಾ ವರ್ಕ್ ಆಗಿದೆ. ನಿಮ್ಮ ತಯಾರಿ ಹೇಗಿತ್ತು ಸರ್ ಬಗೀರಾಗೆ? ಏನಾದ್ರು ಪ್ರಿಪ್ರೇಷನ್ ಮಾಡ್ಕೊಂಡ್ರಾ? ಬಿಕಾಸ್ ಅದೊಂದು ಸೂಕ್ಷ್ಮವಾದ ಕ್ಯಾರೆಕ್ಟರ್. ಹೌದು,
ಅವರು ಅದನ್ನ ಟಚ್ ಮಾಡೋದೇ ಕಷ್ಟ ಆಕ್ಚುಲಿ ಆ ಒಂದು ಇದನ್ನು. ಅವರು ತುಂಬಾ ಫೋಕಸ್ಡ್ ನಮ್ಮ ಡಾಕ್ಟರ್ ಸೂರ್ಯ ಅವರು. ನನಗೆ ಅವ್ರು ಹೆಂಗಿರ್ಬೇಕು ಅಂತ ನನಗೆ ಸ್ಟಾರ್ಟಿಂಗ್ ಇಂದಾನೆ ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ಗಳು ಕೂಡ ಅದರಲ್ಲಿ ಯಾರ್ಯಾರು ಇದ್ರು ನಮ್ಮ ಹುಡುಗರು ಅವರು ತುಂಬಾ ಫಾಲೋ ಅಪ್ ಅಲ್ಲಿ ಇದ್ರು. ಅದನ್ನ ನಾವು ಮಂಗಳೂರಲ್ಲಿ ಫಸ್ಟ್ ನಾವು ಮಂಗಳೂರು ಶೂಟ್ ಮಾಡಿದ್ದದು. ಅವರು ಒಂದು 4 ತಿಂಗಳಿಂದಾನೆ ನಾನು ಎವ್ರಿ ಮಂತ್ ಪ್ರೋಗ್ರೆಸ್, ನಾನು ಎಷ್ಟು ಗಡ್ಡ ಬಂದಿದೆ, ಹೆಂಗ್ ಕಾಣಿಸ್ತಾ ಇದ್ದೀನಿ, ಅದ್ರ ಪ್ರೂಫ್ ವಿಡಿಯೋಸು ಫೋಟೋಸು ತರಿಸ್ಕೊಳ್ಳೋರು. ಸೊ ಅದನ್ನ ಫಾಲೋ ಅಪ್ ಮೇಲೆ ಒಂದು 4 ತಿಂಗಳು ಗಡ್ಡ ಎಲ್ಲ ಬಿಟ್ಟು ಅದು ರೆಡಿ ಆದ್ಮೇಲೆ ನಾವು ಶೂಟ್ ಮಾಡಿರೋದು ಅದು ಕ್ಯಾರೆಕ್ಟರ್. ತುಂಬಾ ಚೆನ್ನಾಗಿ ಅವರು ಏನು ಅನ್ಕೊಂಡಿದ್ರು ಅಷ್ಟು ರೆಡಿ ಆದ್ಮೇಲೆ ನನ್ಗೆ ಆಕ್ಟ್ ಮಾಡಿಸಿದ್ದಾರೆ. ಅದನ್ನ ಉಳ್ಳಾಳ ಬೀಚಲ್ಲಿ ಮಾಡಿದ್ದು ನಾವು. ಅದು ಬಗೀರದು ಸಿನಿಮಾದು. ಅಷ್ಟು ಒಂದು 8-10 ದಿನ ಅನ್ಕೊಳ್ಳಿ. ಕಂಪ್ಲೀಟ್ ಈವ್ನಿಂಗ್ ಹೋದ್ರೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಈವ್ನಿಂಗ್ 6 o'clock ಹೋದ್ರೆ ಲೊಕೇಶನ್ಗೆ, ನೆಕ್ಸ್ಟ್ ಡೇ ಬೆಳಿಗ್ಗೆ 6 ಗಂಟೆವರೆಗೂ ಕಂಪ್ಲೀಟ್ ರಾತ್ರಿನೇ ಶೂಟ್ ಮಾಡ್ತಾ ಇದ್ದಿದ್ದು. ಆ ಜಾಗ ಬಂದ್ಬಿಟ್ಟು ಈ ಮೀನು ಸತ್ತೋಗಿರೋ ಮೀನೆಲ್ಲ ಇರುತ್ತಲ್ಲ, ಕೊಳತೋಗಿರೋದು, ಆ ಮೀನದು ಬ್ಲಡ್ ಎಲ್ಲ ಇಳಿದು ಅದನ್ನ ಡ್ರೈ ಮಾಡಿ ಹಿಂಡ್ಬಿಟ್ಟು ತೆಗಿಯೋದು ಜಾಗ ಅದು. ಆ ಜಾಗದಲ್ಲಿ ನಾವು ಮಾಡಿರೋದು. ನೀವು ನಂಬಲ್ಲ, ಒಂದು 8-10 ಜನ ಹುಷಾರಿಲ್ಲದೆ ಅಡ್ಮಿಟ್ ಆಗ್ಬಿಟ್ರು, ಒಬ್ಬೊಬ್ಬರೇ ಒಂದಾದ್ಮೇಲೆ ಒಂದು. ನನ್ನ ಅಸಿಸ್ಟೆಂಟ್ ಕೂಡ 3ನೇ ದಿವ್ಸಕ್ಕೋ 4ನೇ ದಿವ್ಸಕ್ಕೋ ಕಾಲ್ ಫುಲ್ ಊತ ಆಗ್ಬಿಟ್ಟು ಅವನ್ನ ಅಡ್ಮಿಟ್ ಮಾಡಿದ್ವಿ ನಾವು ಹಾಸ್ಪಿಟ್ಲಿಗೆ, ಜ್ವರ ಬಂದು. ಅಲ್ಲಿ ನಿಂತ್ಕೊಳ್ಳೋಕ್ಕೆ ಆಗಲ್ಲ ಅಂತ ಜಾಗದಲ್ಲಿ ಶೂಟ್ ಮಾಡಿರೋದು. ಆಮೇಲೆ ನಮ್ಗೆ ಒಳ್ಳೆ ಮಾಸ್ಟ್ರು, ನಮ್ಮ ಚೇತನ್ ಡಿಸೋಜಾ ಮಾಸ್ಟ್ರು, ಫೈಟ್ ಮಾಸ್ಟ್ರು. ನಿಜವಾಗ್ಲೂ ನನ್ನ ಲೈಫ್ ಟೈಮಲ್ಲಿ ಒನ್ ಆಫ್ ದಿ ಬೆಸ್ಟ್ ಫೈಟ್ ನಾವು ಮಾಡಿದ್ದು. ಅಷ್ಟು ಚೆನ್ನಾಗಿ ಮಾಡಿಕೊಟ್ರು. ಮತ್ತೆ ಮುರುಳಿ ಅವರು ಅಷ್ಟು ದಿವಸ ನಾವು ಅಂದರೆ ಹೆಂಗಿತ್ತು ನಮ್ಮದು ದಿನಚರಿ ಅಂದರೆ 6 ಗಂಟೆಗೆ ಸಾಯಂಕಾಲ ಲೊಕೇಶನ್ಗೆ ಹೋಗ್ಬೇಕು ಅಂತಂದರೆ ಮಧ್ಯಾಹ್ನ 2 ಗಂಟೆ 2:15 ಎದ್ದು ಸ್ನಾನ ಮಾಡಿ ಕೆಳಗಡೆ ಕಾರ್ ಬರ್ತಾ ಇತ್ತು ಹೋಟ್ಲ್ ಹತ್ರ. ಅಲ್ಲಿಂದ ಹೊರಟ್ರೆ ಒಂದು 5 ಗಂಟೆ ಲೊಕೇಶನ್ಗೆ ಹೋಗೋಕ್ಕೆ ಒನ್ ಅವರ್. ಒಂದು 5 ಗಂಟೆಗೆ ಹೋಗಿ ಕ್ಯಾರವನ್ಗೆ ಹೋಗಿ ಕೂತ್ಕೊಂಡು ತಿಂಡಿ ತಿಂದು ಮೇಕಪ್ ಹಾಕೊಳ್ಳೋ ಅಷ್ಟರಲ್ಲಿ 6 o'clock. 6 o'clockಗೆ ನಮ್ಮ ಕ್ಯಾರವನ್ ಬಂದು ಫ್ಯಾಕ್ಟ್ರಿಯಿಂದ ಹೊರಗಡೆ ದೂರದಲ್ಲೆಲ್ಲ ಒಂದು ಕಡೆ ಕ್ಯಾರವನ್ ನಿಲ್ಲಿಸ್ತಾ ಇದ್ರು. ಅಲ್ಲಿಂದ ನಮ್ಮನ್ನ ಗಾಡೀಲಿ ಕಾರಲ್ಲಿ ಕರ್ಕೊಂಡೋಗಿ ಫ್ಯಾಕ್ಟ್ರಿಗೆ ಹಾಕಿದ್ರೆ ನೆಕ್ಸ್ಟ್ ಡೇ ಬೆಳಿಗ್ಗೆ 6 ಗಂಟೆವರೆಗೂ ಕಂಟಿನ್ಯೂಸ್ ಶೂಟಿಂಗ್. ನಾವು ಬಿಡಿ ಅಲ್ಲಿ ಟೆಕ್ನಿಷಿಯನ್ಸು ಲೈಟ್ ಮ್ಯಾನ್ಗಳೆಲ್ಲ ವರ್ಕ್ ಮಾಡಿದವರು 80 ಅಡಿ 90 ಅಡಿ 100 ಅಡಿ ಮೇಲ್ಗಡೆ ಪ್ಲಾಟ್ಫಾರ್ಮ್ ಮೇಲ್ಗಡೆಯಿಂದ, ಯಾಕಂದ್ರೆ ಮಳೆ ಬಂದು ಸಿಡ್ಲೆಲ್ಲ ಬರ್ತಾ ಇರತ್ತಲ್ವಾ, ಅವ್ರು ಮೇಲ್ಗಡೆ ಹೋಗಿರೋರು ನೆಕ್ಸ್ಟ್ ಡೇ ಬೆಳಿಗ್ಗೆ ಇಳಿಯೋರು. ಅವ್ರಿಗೆ ತಿನ್ನಕ್ಕೆ ಕಾಫಿನೆಲ್ಲ ಒಂದು ಕವರಲ್ಲಿ ಹಾಕಿ ಎತ್ತಿ ಮೇಲ್ಕೊಡೋರು. ಅವ್ರು ಅಲ್ಲಿ ಕೂತ್ಕೊಂಡಿರೋರು ಕೆಳಗಡೆ ಇಳಿತಾ ಇರಲಿಲ್ಲ ನೆಕ್ಸ್ಟ್ ಡೇ ಬೆಳಿಗ್ಗೆ ಅವರು. ಅಂದ್ರೆ ನಾವು ಮಾಡೋದು ಎಷ್ಟು ಚೆನ್ನಾಗಿ ಕಾಣಿಸ್ಬಿಡುತ್ತೆ. ನಾವು ಆಕ್ಟರ್ ಅಲ್ವಾ, ನಮ್ದು ಕಾಣಿಸ್ಬಿಡುತ್ತೆ. ನಾನು ಪಟ್ಟಿರೋ ಶ್ರಮ ಆಗಲಿ, ನಾನು ಪಟ್ಟಿರೋ ಆಕ್ಟಿಂಗ್ ಆಗಲಿ ಕಾಣಿಸ್ಬಿಡುತ್ತೆ ಎಲ್ರಿಗೂ. ನಮ್ಮ ಹಿಂದ್ಗಡೆ ಕೆಲಸ ಮಾಡ್ತಾರಲ್ಲ ಅವ್ರನ್ನ ನೋಡ್ಬಿಟ್ರೆ ನಿಜವಾಗ್ಲೂ ಒಂದೊಂದ್ಸರಿ ಅಳು ಬರುತ್ತೆ. ಅಷ್ಟು ಟೆಕ್ನಿಷಿಯನ್ಸು, ಅಷ್ಟು ಹುಡುಗರು ಹಿಂದೆ ಕೆಲಸ ಮಾಡ್ತಾರೆ ಅಲ್ಲಿ. ಆ ಥರ ಅಂದ್ರೆ ಒಂದು ಸೀನು ಚೆನ್ನಾಗಾಗಬೇಕು ಅಂದ್ರೆ ಎಷ್ಟು ಜನ ಏನೇನು ಪ್ರಾಬ್ಲಮ್ ಪಟ್ಟಿರ್ತಾರೆ ಅಂತ ಅಲ್ಲೇ ಗೊತ್ತಿರುತ್ತೆ. ನಮ್ದೇ ಮಿನಿಮಮ್ 12ರಿಂದ 14 ಡಿಪಾರ್ಟ್ಮೆಂಟ್ ಇರುತ್ತೆ ಕೆಲಸ ಮಾಡೋರು. ಸೊ ಅದಕ್ಕೆ ನೀವು ನನ್ಗೆ ಯಾರು ಕೇಳಿದಾಗ್ಲೂ ನಾವು ಹೇಳೋದು ಇಷ್ಟೇನೆ, ನೀವು ಅಷ್ಟು ಚೆನ್ನಾಗಿ ಮಾಡ್ತೀರಾ, ಎಷ್ಟು ಚೆನ್ನಾಗಿ ಮಾಡ್ತೀರಾ ಅಂದ್ರೆ ನಾವು ಮಾಡೋದು 5% ಇರ್ಬೋದು ಅಷ್ಟೇ. ಇನ್ನ 95% ನಮ್ಮ ಹಿಂದೆ ಎಫರ್ಟ್ ಹಾಕ್ತಾರಲ್ವಾ ಅವರಿಂದ ನಾವು ಕಾಣೋದಷ್ಟೆ. ನಾವು ಇಲ್ಲೇನಿದ್ರು ನಾವು ಮಾನಿಟ್ರು, ನಾವು ಅಲ್ಲಿ ಬರ್ತೀವಿ ಅಷ್ಟೇ. ಅಲ್ಲಿ ಮಿಕ್ಕಿದ್ದೆಲ್ಲ ಪ್ರಾಸೆಸ್ ನಡೀತಾರದು ಇನ್ನೂ 95% ತುಂಬ ಇರುತ್ತೆ ನಮ್ಮ ಹಿಂದ್ಗಡೆ. ಫಸ್ಟು ಅವ್ರಿಗೊಂದು ಸೆಲ್ಯೂಟ್ ಹೊಡಿಬೇಕು. ನಿಜವಾಗ್ಲೂ ಅವರಿಂದ ನಾವು ಹಂಗೆ ಕಾಣಿಸೋದು. ನೆಕ್ಸ್ಟ್ ಡೇ ಬೆಳಿಗ್ಗೆ 6 ಗಂಟೆಗೆ ಬಂದು ಮತ್ತೆ ನಾವು ವಾಪಸ್ಸು ಹೋಟ್ಲಿಗೆ ಬರೋ ಅಷ್ಟರಲ್ಲಿ ತಿಂಡಿ ಬಂದಿರೋದು, ಇನ್ನೂ ಮಲ್ಕೊಂತಾನೆ ಇರಲಿಲ್ಲ. ಕ್ಯಾರಿಯರ್ ಎತ್ತಿ ಅರ್ಧ ತಿಂದರೆ ಅರ್ಧಕ್ಕೆ ಟೇಬಲ್ ಮೇಲೆ ಮಲ್ಕೊಂಡ್ಬಿಟ್ಟಿರ್ತದೆ ಆಲ್ಮೋಸ್ಟ್. ನಾನು ವಾಪಸ್ ಮತ್ತೆ ಸ್ನಾನ ಮಾಡಿ ರೆಡಿ ಆಗ್ಬೇಕು 2 ಗಂಟೆಗೆ. ಬಂದು 7-8 ಗಂಟೆ ಅನ್ಕೊಳ್ಳಿ.
1 ಗಂಟೆಗೆ ಎದ್ದೊಳೋಷ್ಟೊತ್ತಿಗೆ 1 ಗಂಟೆಗೆ ಊಟದ ಕೆರಿಯರ್ ಬಂದಿರೋದು, ತಿಂಡಿನೇ ಖಾಲಿ ಆಗಿರ್ತಾರಲಿಲ್ಲ ಇನ್ನು. ಮತ್ತೆ ಎದ್ದೊಳೋದು ಮತ್ತೆ ಹೋಗೋದು. ಸರ್ ಆನ್ ಕ್ಯಾಮ್ರಾ ಚಾಲೆಂಜ್ ಹೇಗಿತ್ತು ಸರ್? ಆರ್ಟಿಸ್ಟಿಕ್ ತುಂಬಾನೇ ಚಾಲೆಂಜಿಂಗ್ ಆಗಿರುವಂತ ಇದು ಪಾತ್ರ, ಅತ್ಯಾಚಾರ ಮಾಡುವಂಥದ್ದು ಅಂದ್ರೆ ಅದು ಆರ್ಟಿಸ್ಟ್ ಸಿಕ್ಕಾಪಟ್ಟೆ ಚಾಲೆಂಜಿಂಗ್. ಅದನ್ನ ಹೇಗ್ ನಿಭಾಯಿಸಿದ್ರಿ ನೀವು? ಒಂದು ನಮಗೆ ಈಗ ನಮ್ಮ ನಿರ್ದೇಶಕರು ನಮ್ಗೆ ಹೇಳಿದಾಗ ನಾವು ಒಬ್ಬ ಕಲಾವಿದ ಆಗಿ ನನಗೊಂದು ಏನೋ ಇರುತ್ತೆ, ನಾ ಅದನ್ನ ಮಾಡ್ತೀನಿ, ಓಕೆ, ಅದನ್ನ ಅವ್ರ ಹತ್ರ ಕೇಳ್ತೀನಿ. ಇನ್ನು ಮಿಕ್ಕಿದ್ದು ಚಿಕ್ಕದು ಏನೇನು ಡೀಟೇಲಿಂಗ್ ಇರುತ್ತೋ ಅದನ್ನ ಕಂಪ್ಲೀಟ್ ನಿರ್ದೇಶಕರೇ, ನಮ್ಮ ಡೈರೆಕ್ಟ್ರೇ, ನಮ್ಮ ಡಾಕ್ಟರ್ ಸೂರ್ಯ ಅವರು, ಅವ್ರು ತುಂಬಾ ಚೆನ್ನಾಗಿ ಗೊತ್ತಿತ್ತು. ಅವ್ರಿಗೆ ಟೋಟಲ್ ಕ್ಲಾರಿಟಿ ಇತ್ತು, ನನಗೆ ಇಷ್ಟೇ ಬೇಕು, ನನಗೆ ಹಿಂಗೇ ಬೇಕು, ಇದ್ರಿಗಿನ್ನ ನಂಗೆ ಜಾಸ್ತಿ ಏನೋ ಬೇಡ. ಅದನ್ನ ಅವರು ನಮಗೆ ಕ್ಲಿಯರ್ ಆಗಿ ಕನ್ವೆ ಮಾಡ್ಬಿಡೋರು. ನಮ್ಮನ್ನ ಕನ್ಫ್ಯೂಷನ್ ಅಲ್ಲಿ ಇಡ್ತಾನೆ ಇರಲಿಲ್ಲ. ನಾವು 10 ಜನ ಹುಡುಗರು ಆಕ್ಟ್ ಮಾಡಿದೀವಲ್ವಾ, ನನಗೂ ಕೂಡ ಅಷ್ಟೇ, ನನಗೇನೇ ಕನ್ಫ್ಯೂಷನ್ ಇದ್ರು ನಾನು ಫಸ್ಟ್ ಹೋಗಿ ಕೇಳ್ಬಿಡ್ತಾ ಇದ್ದೆ, ಇವರು ಎಷ್ಟು ಗುರು ಇಷ್ಟನೇ ಒಬ್ರು, ಓಕೆ ಇಷ್ಟು ಸಾಕಲ್ವಾ, ಓಕೆ. ಒಂದು ನಮ್ಮ ಡೈರೆಕ್ಟ್ರು, ಇನ್ನೊಂದು ನಮ್ಮ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ನಮ್ಮ ಕ್ಯಾಮ್ರಾಮ್ಯಾನು, ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ಗಳು. ಮಗ ನಾನು ಇಷ್ಟು ಮಾಡೋಕೆ ಹೋಗ್ತಾ ಇದ್ದೀನಿ, ಓಕೆನಾ, ಓಕೆ. ಅವರು ಆಗಿಲ್ವಾ ನಮ್ಮ ಡೈರೆಕ್ಟ್ರು. ಇನ್ನೊಂದು ನಮ್ಗೆ ಎಷ್ಟು ಜಾಗ ಇದೆ, ನನಗೆ ಎಷ್ಟು ಕ್ಯಾನ್ವಾಸ್ ಕೊಟ್ಟಿದ್ದಾರೆ ನನಗೆ ಕೆಲಸ ಮಾಡೋಕ್ಕೆ, ಅದು ನಮ್ಮ ಕ್ಯಾಮ್ರಾಮ್ಯಾನ್. ಮಗ ಎಷ್ಟು ಜಾಗ ಇದೆ ಹೇಳು, ಎಷ್ಟು ಹೋಗ್ಬೇಕು, ಇಷ್ಟು ನನ್ನ ಕ್ವಶನ್ಸ್, ನನಗಿಷ್ಟು ಕ್ಲಾರಿಟಿ ಸಿಕ್ಕಿದ್ರೆ ಇನ್ನು ಮಿಕ್ಕಿದ್ದು ಕೆಲಸ ಮಾಡ್ಬೋದು. ಅದನ್ನ ನಮ್ಮ ಡೈರೆಕ್ಟ್ರು ಯಾವಾಗಲೂ ನಮ್ಗೆ ಕ್ಲಿಯರ್ ಆಗಿ ಹೇಳೋರು. ಸೊ ಹಾಗಾಗಿ ಅದು ಚೆನ್ನಾಗಿ ಬಂದಿದೆ. ಸರ್ ಆರ್ ಚಂದ್ರು ಸರ್ 5 ಮೂವೀಸ್ ಅಟ್ ಎ ಟೈಮ್ ಅನೌನ್ಸ್ ಎಲ್ಲ ಮಾಡ್ಬಿಟ್ರು. ಆ ಮೂವೀಸ್ ಅಲ್ಲಿ ನಾವು ನಿಮ್ಮನ್ನ ಎಕ್ಸ್ಪೆಕ್ಟ್ ಮಾಡ್ಬೋದಾ? ಅದೇ ಈಗ ಬ್ರೇಕ್ ಆಗಿದೆ. ನಾನು ಚಂದ್ರು ಅವರು ಅವಾಗ ವಿಶ್ ಮಾಡೋಕ್ಕೆಲ್ಲ ಫೋನ್ ಮಾಡ್ತಿರ್ತೀನಿ, ಇಲ್ಲ ಅಂತಲ್ಲ. ತುಂಬ ಒಳ್ಳೆ ಸ್ನೇಹಿತರು. ಆಮೇಲೆ ಅವರು ತುಂಬ ಕಷ್ಟಪಟ್ಟು ಬಂದಿದ್ದಾರೆ. ಅವರು ಕೂಡ ಅವರು ಒಂದು 0 ಇಂದ ಒಂದು ಸೀರಿಯಲಲ್ಲಿ ಒಂದು ರೈಟರ್ ಆಗಿ ಅಲ್ಲಿಂದ ಇಲ್ಲಿವರೆಗೂ ಬರೋದು ಒಂದು ಇಂಡಸ್ಟ್ರಿಲಿ ನಿಜವಾಗ್ಲೂ ಒಂದು ಈಸಿ ವಿಷಯನೇ ಅಲ್ಲ. ನಾನು ಯಾವಾಗಲೂ ನನ್ನ ಜೊತೆ ಬಂದಿರೋ ಫ್ರೆಂಡ್ಸು ಯಾರ್ಯಾರಿದ್ದಾರೋ ಅಕ್ಕಪಕ್ಕ ಎಲ್ಲರೂ ಕಷ್ಟಪಟ್ಟು ಬಂದಿರೋರು. ಹಾಗಾಗಿ ನಾನು ಅವ್ರ ಕಷ್ಟನ ನಿಜವಾಗ್ಲೂ ಅಡ್ಮೈರ್ ಮಾಡ್ತೀನಿ, ಆಮೇಲೆ ರೆಸ್ಪೆಕ್ಟ್ ಮಾಡ್ತೀನಿ. ಖಂಡಿತ ಅವ್ರು ನನಗೆ ಕೇಳ್ತಾನೆ ಇರ್ತಾರೆ ಪಾಪ, ನಂಗೆ ಯಾವಾಗಲೂ ಹೇಳ್ತಾರೆ ಅವರು, ವಿಶ್ವ ಸರ್ ನೀವು ಮಾಡಬೇಕು ನನ್ನ ಸಿನಿಮಾಲಿ ಅಂತ. ಈಗ ನಾನೇ ಸ್ಟಾಪ್ ಮಾಡಿದ್ರಿಂದ ಪಾಪ ಅವ್ರೇನು ಮಾಡೋಕ್ಕಾಗಿಲ್ಲ. ನೀವು ಇವತ್ತು ಕೇಳಿದಿರಲ್ವಾ, ಮೋಸ್ಟ್ಲಿ ಆಗತ್ತೆ ಅನ್ಕೋತೀನಿ. ಆಗ್ಲಿ ಸರ್. ನಿಮ್ಮ ಇನ್ಸ್ಪಿರೇಷನ್ ಯಾರು? ಸರ್ ನನಗೆ ಯಾವತ್ತಿದ್ರು ಶಿವಣ್ಣ. ನನಗೆ ಆ್ಯಕ್ಟ್ರ್ ಮುಂಚೆನೂ, ಆ್ಯಕ್ಟ್ರ್ ಆದಮೇಲೂ, ಆ್ಯಕ್ಟ್ರ್ ಅಲ್ಲದೆ ಇದ್ರು ಏನಿದ್ರು ನನಗೆ ಶಿವಣ್ಣನೇ. ಶಿವಣ್ಣ ಅಷ್ಟೇ. ಅಂದರೆ ಬೇರೆಯವ್ರ ಆ್ಯಕ್ಟ್ರ್ ಅಲ್ಲ ಅಂತ ನಾನು ಆ ಥರ ಅಂತಲ್ಲ, ಬಟ್ ಎಲ್ಲ ಒಬ್ಬ ಮನುಷ್ಯನಿಗೂ ಅವ್ರವ್ರಿಗೆ ವ್ಯಕ್ತಿತ್ವವಾಗಿ ಅವ್ರಿಗೆ ಒಳಗಡೆ ಅಟ್ ಹಾರ್ಟ್ ಅಂತಾರಲ್ವ, ಮೈಂಡ್ ಅಟ್ ಹಾರ್ಟ್ ಅಂತಾರಲ್ಲ, ಅವರೊಬ್ಬರನ್ನ ಯಾವಾಗಲೂ ಆರಾಧಿಸ್ತಿರ್ತಾರೆ. ಇಲ್ಲ ಅವ್ರಿಗೆ ಯಾರೋ ಒಬ್ಬ ಸೂಪರ್ ಮ್ಯಾನ್ ಅಂತ ಅನಿಸ್ತಾ ಇರ್ತಾರಲ್ವ, ಅವರು ಶಿವಣ್ಣನೇ. ನನಗೆ ಆ್ಯಕ್ಟಿಂಗು ಕೂಡ ವ್ಯಕ್ತಿತ್ವ ಕೂಡ ನನಗೆ ಶಿವಣ್ಣ ಯಾವತ್ತಿದ್ರು. ಆ ಕಣ್ಣಲ್ಲಿರೋ ಫೈರು ಅದು ಫೈರ್ ನಿಜವಾಗ್ಲು. ಅದು ನಾನು ಎಲ್ಲೋದ್ರೂ ನಾನು ಡಿಫೆಂಡ್ ಮಾಡ್ಕೊಳ್ಳೋದೇ ನನ್ನ ಶಿವಣ್ಣನ. ಎಲ್ಲರೂ ಅವ್ರವ್ರ ಆ್ಯಕ್ಟರ್ಗಳನ್ನ ಡಿಫೆಂಡ್ ಮಾಡ್ಕೋಬೇಕು. ನಾನು ನಮ್ಮ ಶಿವಣ್ಣ ನನಗೆ ಇನ್ಸ್ಪಿರೇಷನ್ನು ಅವರೇ, ನನಗೆ ಎಕ್ಸ್ಪ್ರೆಷನ್ನು ಅವರೇ. ಸರ್ ಶಿವಣ್ಣ ಸರ್ನ ನೀವು ಮೀಟ್ ಮಾಡಿದ್ದು? ಮಾಡಿದ್ದೀನಿ ಯಾವಾಗಲೂ. ಅಂದರೆ ಏನಾಗುತ್ತೆ ಅಂತಂದರೆ ನಾನು ಏನೋ ಮಾತಾಡೋಕ್ಕೆ ಹೋಗಲ್ಲ, ನಾನು ಅವ್ರು ನೋಡ್ತೀನಿ, ಎಂಜಾಯ್ ಮಾಡ್ತೀನಿ ಅಷ್ಟೇ. ಸುಮ್ಮನೆ ನೋಡ್ಕೊಂಡು ಎಂಜಾಯ್ ನನಗೆ ನನ್ನ ಚಾನ್ಸ್ ಸಿಗುತ್ತೆ, ನಾನು ಆ್ಯಕ್ಟ್ ಮಾಡೇ ಮಾಡ್ತೀನಿ ಅವ್ರ ಜೊತೆ. ನಂಗೆ ಗೊತ್ತಿದೆ, ನಾನು ಎಲ್ಲೋದ್ರೂ ಹೇಳ್ತೀನಿ. ನನಗೆ ಯಾವಾಗಲೂ ನಾನು ಶಿವಣ್ಣ ಅದೇನೋ ಗೊತ್ತಿಲ್ಲ. ಈಗ ಪ್ರಾಬಬಲಿ ಒಂದು 25 ಸಿನಿಮಾ ಆಯಿತು. ಮೈಲಾರಿಲಿ ನಾನು ಆರ್ ಚಂದ್ರು ಅವ್ರದ್ದೆ ಮೈಲಾರಿಲಿ ಒಂದು ಸಾಂಗಲ್ಲಿ ಸುಮ್ಮನೆ ಅವ್ರ ಹಿಂದೆ ಬಂದು ಹೋಗ್ತೀನಿ. ನಾನು ಅದನ್ನ ಬೇಕು ಅಂತ ಆರ್ ಚಂದ್ರು ಹತ್ರ ಕೇಳ್ಕೊಂಡು ಅವತ್ತು ಸಾಂಗ್ ದಿವಸ ಹೋಗಿ ಡ್ರೆಸ್ ಹಾಕೊಂಡು ಸುಮ್ಮನೆ ಹಿಂದೆ ಹೋಗ್ತೀನಿ ಅಷ್ಟೇ. ಅದೊಂದೇ ಸರಿ. ಬಟ್ ಅದು ಬಿಟ್ಟು ನನ್ನ ಜೊತೆಗೆ ಆ್ಯಕ್ಟ್ ಮಾಡಿಲ್ಲ. ನನಗೆ ತುಂಬ ಆಸೆ ಇದೆ ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ. ನಂಗೆ ಗೊತ್ತು ಒಂದು ದಿವಸ ಹಾಗೆ ಆಗುತ್ತೆ ಅಂತ. ಆಸ್ ಸೂನ್ ಆಗಲಿ ಸರ್. ನಾವು ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದೀವಿ. ನಾನು ಪ್ರತಿ ಸಿನಿಮಾ ಅವ್ರ ಸಿನಿಮಾ ಬಂದಾಗಲೂ ಅದರಲ್ಲಿ ಸಾಕಷ್ಟು ಪಾತ್ರಗಳಿರುತ್ತೆ. ನಂಗೆ ಯಾವಾಗಲೂ ನಾನು ಇದೀಗ ಆಗ್ಬೇಕಾಗಿತ್ತು, ನಾನು ಇದಾಗಬೇಕಾಗಿತ್ತು ಅನ್ಸುತ್ತೆ. ಎಲ್ಲರೂ ಅವ್ರವ್ರು ಇಷ್ಟ ಪಡೋರ ಜೊತೆ ಯಾವಾಗಲೂ ಹಂಗೆ ಅನಿಸ್ತಾ ಇರುತ್ತೆ. ನನಗೂ ಅದಿದೆ.
ಸರ್, ನೀವು ಅಭಿನಯ ಮಾಡಿರೋ ಅಷ್ಟು ಪಾತ್ರಗಳಲ್ಲಿ ನಿಮ್ಮ ಅಭಿನಯದಲ್ಲಿ ನಿಮ್ಮ ಫೇವ್ರೇಟ್ ಪಾತ್ರ ಯಾವುದು? ಹಂಗೆ ಹೇಳೋದು ಕಷ್ಟ, ಬಟ್ ನನಗೆ ಗುಲಾಮ ಯಾವಾಗಲೂ ನನ್ನ ತುಂಬ ಹತ್ರ ಉಳ್ಕೊಳ್ಳುತ್ತೆ ಅನಿಸುತ್ತೆ. ಯಾಕಂದರೆ ಆ ಪಾತ್ರನೇ ನಾನಲ್ಲದೆ ಏನೋ ನನಗೇನು ನನಗೇನು ಒಂಚೂರು ಐಡಿಯಾ ಇಲ್ದಾಗಲೇ ಹಂಗಾಗಿರೋ ಒಂದು ಪಾತ್ರ ಅದು. ಪ್ಲಸ್ ಆಡಿಯನ್ಸ್ ಜನ ಯಾರು ನೋಡಿ ಅದನ್ನು ಖುಷಿ ಪಟ್ಟಿದ್ದಾರೋ ಅವರು ಅದನ್ನು ಅವ್ರ ಥ್ರೂನು ನಾನು ಅದನ್ನು ನೋಡ್ತೀನಿ ಯಾವಾಗಲೂ. ಯಾಕಂಗೆ ಅದು ಆ ಪಾತ್ರ ಅಂತ ನಂಗೆ ಇನ್ನೂ ಗೊತ್ತಾಗಲ್ಲ. ಯಾಕದಷ್ಟು ಹಿಡಿಸುತ್ತೆ ಜನರಿಗೆ? ಅದಿರೋದು ಹಂಗಿದೆಯಾ ಇಲ್ಲ ಅದನ್ನು ರಿಲೇಟ್ ಮಾಡ್ಕೋತಾರ ನಂಗೆ ಗೊತ್ತಿಲ್ಲ. ಬಟ್ ಅವ್ರು ಇಷ್ಟಪಟ್ಟು ನನಗೂ ಇಷ್ಟ ಆಗಿದೆ ಅದು. ನೀವು ಅಭಿನಯ ಮಾಡಿರೋ ಯಾವ್ದಾದ್ರು ಪಾತ್ರದಲ್ಲಿ ನಾನು ಇದು ಮಾಡಬಾರ್ದಿತ್ತು ಅಂತ ಯಾವ್ದಾದ್ರು ಅನ್ಸಿದ್ಯಾ ಸರ್? ಈ ಪ್ರತಿ ಸಿನಿಮಾಲೂ ಆಗುತ್ತೆ. ಯಾವಾಗಲೂ ನಿಮಗೆ 100% ಅಂತ ಅನ್ಸೋದೇ ಇಲ್ಲ. ನೀವು ಯಾವುದೋ ಒಂದು ಸೀನ್ ನೋಡ್ತೀರಾ, ಥೋ ಇದು ಯಾಕೆ ಈ ಥರ ಮಾಡಿದ್ದೀನಿ ಅನ್ಸುತ್ತೆ. ಅದು ಯಾರು ಬೇರೆಯವ್ರು ಎಂಜಾಯ್ ಮಾಡ್ಬೋದು ಗೊತ್ತಿಲ್ಲ, ಬಟ್ ನಮ್ಗೆ ಒಳಗೇನೆ ನಾವು ಯಾರ ಹತ್ರ ಹೇಳ್ಕೊಂಡಿರಲ್ಲ. ಎಷ್ಟೊಂದು ಜನ ಎಲ್ಲ ಆ್ಯಕ್ಟ್ರಿಗೂ ಆಗುತ್ತೆ, ಥೋ ನಾನು ಇದು ಚೆನ್ನಾಗಿ ಮಾಡ್ಬೋದಾಗಿತ್ತು ಅಂತ. ಕಂಪ್ಲೀಟ್ ನಿಮ್ಗೆ ಯಾವತ್ತೂ ಖುಷಿ ಆಗೋದೇ ಇಲ್ಲ. ಅದು ಮಾಡಲೇಬಾರ್ದಾಗಿತ್ತು ಅನ್ನೋ ಪಾತ್ರ ನಾನು ಯಾವುದೂ ಮಾಡಿಲ್ಲ. ಥೋ ಇದು ಯಾಕಪ್ಪ ಮಾಡಿದೆ ಅಂತ ಆಗಿಲ್ಲ, ಯಾವುದೂ ಇಲ್ಲ. ಬಟ್ ಮಾಡಿದ ಮೇಲೆ ಪ್ರತಿ ಸಿನಿಮಾಲು ನಾನು ಇದನ್ನು ಬೆಟರ್ ಮಾಡ್ಬೋದಾಗಿತ್ತು, ಒಂಚೂರು ಎಲ್ಲೋ ಖುಷಿ ಆಗೋ ಸೀನ್ಗಳು ಇರುತ್ತೆ. ಬಟ್ 100% ನಮಗೆಲ್ಲೋ ಗೊತ್ತಾಗತ್ತೆ, ಇದು ನಾನು ಇಲ್ಲೆಲ್ಲೋ ಒಂಚೂರು ಮಾಡಿಬಿಟ್ಟಿದ್ರೆ ಎಷ್ಟು ಚೆನ್ನಾಗಿರೋದು ಅಂತ. ಅದಿದ್ರೇ ನಮ್ಗೆ ಇನ್ನೊಂದು ಸಿನಿಮಾಗಾಗಲಿ ಇನ್ನೊಂದು ಪಾತ್ರ ಮಾಡೋಕ್ಕಾಗಲಿ ಏನಂತಾರೆ ಆ ಎನರ್ಜಿ ಮತ್ತೆ ವಾಪಸ್ ಬರುತ್ತೆ ನಮಗೆ ಮಾಡೋಕ್ಕೆ. ಕಂಪ್ಲೀಟ್ ಯಾರ ಆರ್ಟಿಸ್ಟು ಕೂಡ ನಮ್ಗೆ ಆಗೋಯ್ತು ನಾವು ಅಚೀವ್ ಮಾಡ್ಬಿಟ್ವಿ ಆ ಥರ ಇರಲ್ಲ. ಆ ಥರ ಇರೋರು ಇನ್ನೊಂದ್ಸರಿ ಮಾಡೋಕ್ಕೆ ಹೋಗಲ್ಲ. ಮತ್ತೆ ನನಗೇನೋ ಬೇಕು, ನನಗೇನೋ ಮಾಡಬೇಕು, ಯಾಕಂದ್ರೆ ಪ್ರತಿ ಪಾತ್ರನೂ ಹೊಸದಲ್ಲ. ಸೊ ಹಾಗಾಗಿ ಎಕ್ಸ್ಪ್ಲೋರ್ ಮಾಡ್ತಾನೆ ಇರ್ಬೇಕು ಇದನ್ನು. ಸರ್, ನೀವು ಇನ್ನೋಸೆಂಟ್ ಆಗು ಆಕ್ಟ್ ಮಾಡಿದೀರಾ, ನೆಗೆಟಿವ್ ಆಗು ಆಕ್ಟ್ ಮಾಡಿದೀರಾ. ನಿಮ್ಮ ಡ್ರೀಮ್ ರೋಲ್ ಯಾವುದು? ಅಂದ್ರೆ ನಾನು ಇದನ್ನ ಅಭಿನಯಿಸ್ಬೇಕು ಅಂತ. ನನಗೆ ಅಷ್ಟೊಂದು ಯೋಚನೆ ಮಾಡಿಲ್ಲ ಇಂಥದ್ದೇ ಮಾಡಬೇಕು ಅಂತ. ಏನು ಬರುತ್ತೋ ನನಗೇನು ಪಾತ್ರ ಬರುತ್ತೋ ಅದನ್ನು ಇನ್ನೂ ಬೆಟರ್ ಮಾಡಬೇಕು ಅನ್ಸುತ್ತೆ ಹೊರತು ತೀರಾ ನನಗೆ ಆ ಥರದ್ದೊಂದು ಪಾತ್ರ ಮಾಡಬೇಕಂತ ಆಸೆ ಇದೆ, ಈ ಥರದ್ದೊಂದು ಪಾತ್ರ ಮಾಡಬೇಕು ಅಂತ ಆಸೆ ಇದೆ ಅಂತ ನಾನು ಅಂದ್ಕೊಂಡೇ ಇಲ್ಲ. ಹಂಗೆ ಅಂದ್ಕೊಂಡಿದ್ದ ದಿವಸ ನಾವೇ ಬರೆದು ಮಾಡಬೇಕು. ಇಲ್ವಾ ನಾವು ಅಷ್ಟು ಲಕ್ಕಿಯಾಗಿರ್ಬೇಕು, ಅದು ಯಾರೋ ಒಬ್ರು ನಿರ್ದೇಶಕರು ಬರೆದು ನಮ್ಮ ಕೈಲಿ ಮಾಡಿಸ್ಬೇಕು. ಅದೇನು ಗೋ ವಿತ್ ದ ಫ್ಲೋ ಅಂತಾರಲ್ವಾ, ನಾನು ಆ ಥರ ಅಷ್ಟೆಲ್ಲ ಯೋಚನೆ ಮಾಡೋಕ್ಕೆ ಹೋಗಿಲ್ಲ. ಏನು ಬರುತ್ತೋ ಅದನ್ನು ನನ್ನ ಯೋಗ್ಯತೆ ತಕ್ಕ 100% ನಾನು ಕೊಡಬೇಕು ಅಂತ ಅನ್ಕೊತೀನಿ ಪ್ರತಿ ಸರಿ. ಅದು ಬಿಟ್ಟು ನಾನೇನು ಅದ್ರಗಿನ ಓವರಾಗಿ ನಾನೇನು ಯೋಚನೆ ಮಾಡೋಕ್ಕೆ ಹೋಗಿಲ್ಲ. ಯಾಕಂದರೆ ಇಲ್ಲೇ ಖುಷಿಯಾಗಿದೆ, ಏನು ಸಿಗುತ್ತೋ ಅದನ್ನೇ ಖುಷಿಯಾಗಿ ಮಾಡ್ಕೊಂಡು ಹೋಗ್ಬಿಟ್ರೆ ಇನ್ನೂ ಆರಾಮಲ್ವಾ ಅಂತ ಅನ್ಸುತ್ತೆ ಅಷ್ಟೆ. ಸರ್, ನಾನು ಅವಾಗ್ಲೇನು ಕೇಳ್ದಂಗೆ ರಾಜ್ ಕಪ್ ಬಗ್ಗೆ. ಸಿನಿಮಾ ಅಂದ್ರೇನೆ ಒಂದು ಬ್ಯುಸಿ ಲೈಫ್. ಆ ಬ್ಯುಸಿ ಲೈಫಲ್ಲಿ ಎಲ್ಲರೂ ಜೊತೆ ಸೇರಿ ಕ್ರಿಕೆಟ್ ಆಡಿದ್ದು, ರಾಜ್ ಕಪ್ ಅಲ್ಲಿ ನೀವು ಸಹ ಆಡಿದ್ದು, ಅದು ಹೇಗೆ ಸರ್? ಆ ಫೀಲ್ ನಿಮ್ಗೆ ಹೇಗಿರುತ್ತೆ? ಎಲ್ಲ ಆರ್ಟಿಸ್ಟ್ಗಳ ಜೊತೆ, ಎಲ್ಲ ಆರ್ಟಿಸ್ಟ್ ಜೊತೆಗೆ ಸೇರಿ ಆಡೋದು ತುಂಬ ಚೆನ್ನಾಗಿರುತ್ತೆ. ವರ್ಷದಲ್ಲಿ ಒಂದ್ಸರಿ ನಾವು ಎಲ್ಲೆಲ್ಲೋ ಇರ್ತೀವಿ, ತುಂಬ ಬೇಕಾಗಿರೋ ಹತ್ತಿರ ಆಗಿರೋ ಫ್ರೆಂಡ್ಸೇ ನಾವು ಎಷ್ಟೋ ಸರಿ ಸಿಕ್ಕಿರಲ್ಲ. ಈಗ ಈ ರಾಜ್ ಕಪ್ಪಲ್ಲಿ ನಿಜವಾಗ್ಲೂ ನಾವು ಅಲ್ಲಿ ದುಬೈಗೆ ಹೋಗಿ 2ನೇ ವರ್ಷ ನಾನು ಆಡ್ತಾ ಇರೋದು. ನಾನು ಆಡ್ತಾ ಇರೋದಂದ್ರೆ ನಾನು ನಿಜವಾಗ್ಲೂ ಕ್ರಿಕೆಟರ್ ಅಲ್ಲ, ನಾನು ಬಾಸ್ಕೆಟ್ಬಾಲ್ ಪ್ಲೇಯರ್ ಆ್ಯಕ್ಚುಲಿ ಮುಂಚೆ. ಬಟ್ ಕ್ರಿಕೆಟು ಅಂದರೆ ಒಂದು ಗೇಮು ನಾವೆಲ್ಲ ಒಟ್ಟಿಗೋದು. ಈ ಸರಿ ಹೋದ ವರ್ಷ ಐದು ದೇಶದಲ್ಲಿ ಆಡಿ ದುಬೈಲಿ ಬಂದು ಫೈನಲ್ಸ್ ಆಡಿದ್ರು. ಈ ವರ್ಷ ಆ್ಯಕ್ಚುಲಿ ನಾವು 280 ಜನ ಟೋಟಲ್ ದುಬೈಗೆ ಒಟ್ಟಿಗೆ ಹೋಗಿದ್ದು, ಶಾರ್ಜಾಲ್ ಆಡಿದ್ವಿ. ಅದೇ ನಾನು ಹೇಳ್ದಂಗೆ ಎಲ್ಲೆಲ್ಲೋ ಬ್ಯುಸಿ ಇರ್ತಾರೆ, ತುಂಬ ಕ್ಲೋಸ್ ಆಗಿರೋರೇ ಸಿಗೋಕ್ಕಾಗಿರಲ್ಲ. ನಾವು 1 ವಾರ 10 ದಿವಸ ಕಂಟಿನ್ಯೂಸ್ ಆಗಿ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡ್ತೀವಿ. ತುಂಬ ಒಳ್ಳೆಯದು, ಯಾಕಂದರೆ ಯುನೈಟ್ ಆಗಬೇಕು, ಒಂದು ಕಡೆ ಸೇರಬೇಕು, ಒಗ್ಗಟ್ಟಾಗಿರಬೇಕು. ಅದಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಬೇಕು. ನಾವು ಸುಮ್ಮನೆ ಅಂತೀವಿ ಅಷ್ಟೇ,
ಓ ಹಂಗಿರ್ಬೇಕು ಹಿಂಗಿರ್ಬೇಕು ಎಲ್ಲ ಒಟ್ಟಿಗೆ ಸೇರೋಣ ಅಂತ. ಅದು ಹಂಗೆ ಆಗೋದೇ ಇಲ್ಲ. ಅದಕ್ಕೆ ಯಾರೋ ಒಬ್ರು ನೋಡಿರೋ, ಈಗ ರಾಜೇಶ್ ಬ್ರಹ್ಮಾವರವರು ರಾಜ್ ಕಪ್ ಮಾಡ್ತಾರೆ ಎವ್ರಿ ಇಯರ್. ಇದು 7th ಇಯರ್ ಆಯಿತು, ನೆಕ್ಸ್ಟ್ 8th ಇಯರು. ನಾನು 2 ವರ್ಷ ಇವಾಗ ಹೋಗಿರೋದು. ನಾನು ಸಾಕಷ್ಟು ಫ್ರೆಂಡ್ಸ್ನ ನಾನು ಅಲ್ಲಿ ಟೈಮ್ ಸಿಗುತ್ತೆ ನಮ್ಗೆ, ಒಟ್ಟಿಗೆ 1 ವಾರ ಜೊತೆಗಿರ್ತೀವಿ, ಟೈಮ್ ಸ್ಪೆಂಡ್ ಮಾಡ್ತೀವಿ, ತುಂಬ ಚೆನ್ನಾಗಿರುತ್ತೆ. ಅಷ್ಟು ಜನ ಒಟ್ಟಿಗೆ ಸೇರೋದು ತುಂಬ ಕಮ್ಮಿ ನಮ್ದ್ರಲ್ಲಿ. ಇದು ವರ್ಷಕ್ಕೊಂದ್ಸರಿ ನಮಗೆ ಖುಷಿ. ಅದು ಬಿಟ್ಟು ಇವಾಗ CCL ಇದೆ, ಅಲ್ಲೂ ಬೇರೆ ಬೇರೆ ಸ್ಟೇಟ್ ಅವರೆಲ್ಲ ಸಿಕ್ಕಿ ಆಟ ಆಡ್ತಾರೆ, ಬೇರೆ ಆರ್ಟಿಸ್ಟು. ಅದು ಒಂದು ಎಂಥ ಪ್ಲ್ಯಾಟ್ಫಾರ್ಮು ಅಂದರೆ ಬೇರೆ ಬೇರೆ ಇಂಡಸ್ಟ್ರಿಯವರೆಲ್ಲ ಒಟ್ಟಿಗೆ ಸೇರಿ ಆರ್ಟಿಸ್ಟ್ಗಳೆಲ್ಲ ಜೊತೆಗಿರೋದು ತುಂಬ ಸೆನ್ಸಿಬಲ್ ವಿಷಯ. ಅದು ತುಂಬ ಮ್ಯಾಟ್ರ್ ಆಗುತ್ತೆ. ಸರ್ ನಿಮ್ಗೆ ಸಿಕ್ಕಿರೋ ಬೆಸ್ಟ್ ಅಪ್ರಿಸಿಯೇಷನ್ ಯಾವ್ದು ಸರ್, ನೀವು ಆಕ್ಟ್ ಮಾಡಿರೋವಂಥ ಪಾತ್ರಗಳಲ್ಲಿ? ಪ್ರತಿ ಸಿನಿಮಾಲು ಒಂದೊಂಥರ ಸಿಗುತ್ತೆ. ಅದರ ಏನು ಅಂದರೆ, ತಾಜ್ ಮಹಲ್ಗೆ ಒಂಥರ, ಬಿರುಗಾಳಿಗೆ ಒಂಥರ, ಗುಲಾಮಾಗ ಇನ್ನೊಂಥರ, ಚಿಂಗಾರಿಗೆ ಇನ್ನೊಂಥರ, ಪ್ರತಿ ಸರಿ ಬೇರೆ ಬೇರೆ ಥರ ಇರುತ್ತೆ. ಇವಾಗ ನೋಡಿ, ನಾವು ಅನ್ಕೊಂತೀವಿ ನಾವು ಅದು ಈಗ ಬಗೀರಾನೇ ತಗೊಳ್ಳಿ. ನಾನು ಯಾವುದೋ ವೆಂಕಟೇಶ್ವರ ಥಿಯೇಟ್ರು, ಯಾವುದೋ ಥಿಯೇಟ್ರು, ವೆಂಕಟೇಶ್ವರ ಅಲ್ಲ, ಇದು JP ನಗರಲ್ಲಿ ಒಂದು ಥಿಯೇಟ್ರಿಗೆ ಹೋಗಿದ್ವಿ. ಹೋಗಿ ಆಚೆ ಬಂದ್ವಲ್ವಾ, ನಿಮ್ಗೆ ಹೆಂಗೆ ರೆಸ್ಪಾಂಡ್ ಮಾಡಬೇಕು ಒಬ್ರು ಆಡಿಯನ್ನು. ನಾವು ಏನಪ್ಪ ಹೆಣ್ಮಕ್ಳು ಫ್ಯಾಮಿಲಿಯವ್ರು ಇರ್ತಾರೆ, ಅವ್ರು ಇರ್ತಾರೆ, ನಮ್ಮನ್ನು ನೋಡಿದ್ರೆ ಏನು ಅನ್ಕೋಬೋದು ಅಂತ ಅನ್ಕೊಂತೀವಿ. ನಂಗೆ ಗೊತ್ತಿಲ್ಲ, ಭಯ ಇರುತ್ತೆ ನಮಗೆ. ಅದು ಅಂಥ ಕ್ಯಾರೆಕ್ಟರ್, ಅಂತ ಲೋ ಕ್ಲಾಸ್ ಕ್ಯಾರೆಕ್ಟರ್, ಅಂದರೆ ಒಂದು ರೇಪಿಸ್ಟ್ ಕ್ಯಾರೆಕ್ಟರ್ ಅದು. ನೀವು ನಂಬಲ್ಲ, ಆಡಿಯನ್ಸ್ ಎಷ್ಟು ಸೂಕ್ಷ್ಮವಾಗಿರ್ತಾರೆ ಅಂದರೆ, ಎಷ್ಟು ಚೆನ್ನಾಗಿ ನೀವು ನೋಡ್ತಾರೆ ಅದನ್ನ ಅಂತಂದ್ರೆ, ಆ ಪಾತ್ರ ಥರನೇ ನೋಡ್ತಾರೆ ಅನ್ನೋದಕ್ಕೆ ಇದೊಂದು ದೊಡ್ಡ ಬೆಸ್ಟ್ ಎಕ್ಸಾಂಪಲ್. ಫ್ಯಾಮಿಲಿಯವರು ಕೈಯಲ್ಲಿ ಮಗು ಹಿಡ್ಕೊಂಡಿದ್ದಾರೆ, ಅವರು ಖುಷಿ ಪಟ್ಬಿಟ್ಟು ನೀವಲ್ವಾ ಅದನ್ನ ಮಾಡಿರೋದು ಅಂತ ಹೇಳ್ಬಿಟ್ಟು ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡ್ರು. ಏನಂತೀರ ನೀವು ಅದಕ್ಕೆ? ನಾವು ಏನು ಹೇಳೋಕ್ಕಾಗತ್ತೆ ಹೇಳಿ? ಯಾವತ್ತು ನೋಡೋನ್ ಇದಾನಲ್ವ, ಆಡಿಯನ್ ಇದಾನಲ್ವ, ಅವರಷ್ಟು ಇಂಟೆಲಿಜೆಂಟ್ ಯಾರೂ ಇಲ್ಲ. ಅವ್ರಿಗೆ ಜಡ್ಜ್ಮೆಂಟ್, ದೊಡ್ಡ ಜಡ್ಜ್ ಅವರೇ. ನಾವು ಮಾಡ್ತಾರದೇ ಅವ್ರಿಗೆ ಫಸ್ಟ್ ಆಫ್ ಆಲ್ ಸಿನಿಮಾನ. ನಾನು ಏನು ಅನ್ಕೋಬೇಕು ಹೇಳಿ, ನನ್ಗೆ ಏನು ತಗೊಂಡು ಹೊಡಿತಾರಪ್ಪ ನನ್ನ ರೋಡಲ್ಲಿ ಹೋದ್ರೆ ಅಂತ ಅನ್ಕೊಂತೀವಿ. ಆ ಪಾತ್ರ ನೋಡಿದ್ರೆ ಅಷ್ಟು ಲೋ ಲೆವೆಲ್ ಕ್ಯಾರೆಕ್ಟರ್ನ ಅಂತ. ಬಟ್ ಸಿನಿಮಾನ ನೋಡಿ ಇವತ್ತಿನ ಜನ ಇದಾರಲ್ಲ, ಇವತ್ತೇನು ನೋಡ್ತಾರಲ್ಲ, ಅವರೆಲ್ಲ ತುಂಬ ಸೂಕ್ಷ್ಮವಾಗಿ ಯೋಚನೆ, ಅದನ್ನ ಸಿನಿಮಾ ಥರನೇ ನೋಡಿ, ಅದನ್ನ ಆರ್ಟಿಸ್ಟ್ ಅಂತಾನೆ ಅದನ್ನ ಜಡ್ಜ್ ಮಾಡಿ ಅದಕ್ಕೆ ಅಪ್ರಿಷಿಯೇಟು ಮಾಡೋರು ಇದ್ದಾರೆ ಅನ್ನೋದಕ್ಕೆ ಇದೆ ಒಂದು ಬೆಸ್ಟ್ ಎಕ್ಸಾಂಪಲ್. ಸೊ ಪ್ರತಿ ಸಿನಿಮಾ ಬೇರೆ ಬೇರೆ ಥರನೇ ಇರುತ್ತೆ. ಆ ಥರ ಆಗಿದೆಯಾ ಸರ್? ಯಾರಾದರೂ ಆಡಿಯನ್ಸ್ ಬೇರೆ ಥರ ರಿಯಾಕ್ಟ್ ಮಾಡಿರೋದು, ಬೈದಿರೋದು? ಓ ಅಯ್ಯ, ಅದೆಲ್ಲ ಖಂಡಿತ ಆಗುತ್ತೆ. ಅದೇ ಅದೂ ಕೊನೆಗೆ ಅದು ಅಪ್ರಿಸಿಯೇಷನ್. ಯಾಕಂದ್ರೆ ನಾನು ತಲುಪ್ತಪ್ಪ ನಾನು ಮಾಡಿರೋ ಕೆಲಸ ಅಂತ. ನನ್ನ ಫ್ರೆಂಡ್ಸ್ ಹೇಳಿದಾರೆ, ನನ್ನ ಪರ್ಸ್ನಲ್ ಆಗಿ ನನ್ನ ಫ್ರೆಂಡ್ಸೇ, ಏನು ಅದು ಅಸಹ್ಯ ನೀನು ಅಂತ ಅಂದ್ರೆ ಆ ಥರ ಅಂತ ಹೇಳಿರೋದು. ಅದರ ಅರ್ಥ ಏನು ಅಂತಂದ್ರೆ, ನನ್ನ ಕೈಯಲ್ಲಿ ಏನು ನಿರ್ದೇಶಕರು ಏನು ಅನ್ಕೊಂಡಿದ್ರು ಅದನ್ನ ಡೆಲಿವರ್ ಮಾಡಿಸಿದ್ದಾರೆ ಅಂತಾನೆ ಅರ್ಥ. ಓಕೆ, ಕಾಂಪ್ಲಿಮೆಂಟ್ ಸಿಕ್ತು ಅಂತಾನೆ ಹೇಳ್ತೀನಿ ನಾನು. ಸೊ ಪ್ರತಿ ಸಿನಿಮಾನು ನಾವು ಮಾಡಿ ಡೆಲಿವರ್ ಆಯಿತು ಅಂದರೆ ಒಂದದು ಇಲ್ಲ ಒಂದಿದು. ಸೊ ಅದು ಸಿಕ್ಕಿದೆ ಅಂತ ಅರ್ಥ. ಸರ್, ಇವಾಗ ಬಲರಾಮನ ದಿನಗಳು ಮೂವಿನಲ್ಲೂ ಮಾಡ್ತಾ ಇದ್ದೀರಾ. ಆ ಮೂವಿನ ನಾವು ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಈಗ ತಾನೇ ಶೂಟಿಂಗ್ ಶುರುವಾಗಿದೆ. ಒಂದು ಫೆಬ್ರವರಿ ಮಾರ್ಚ್ ಮಧ್ಯಕ್ಕೋ ಇಲ್ಲಾಂದ್ರೆ ಮಾರ್ಚ್ ಎಂಡ್ವರೆಗೂ ಶೂಟಿಂಗ್ ನಡೆಯೋಕ್ಕಿದೆ. ಈಗ ಫಸ್ಟ್ ಶೆಡ್ಯೂಲ್ ಮುಗಿಸ್ಕೊಂಡ್ಬಂದಿದ್ದೀವಿ ಮೈಸೂರು. ಮತ್ತೆ ಜನವರಿ 18ರಿಂದ 30ರವರೆಗೂ ಇದೆ. ಸೊ ಸೆಕೆಂಡ್ ಶೆಡ್ಯೂಲ್. ಆಮೇಲೆ ಫೆಬ್ರವರಿ ಏನೋ ಮಾಡೋಕ್ಕಿದ್ದಾರೆ. ಮತ್ತು ತುಂಬ ಆ ದಿನಗಳು ಮಾಡಿದವರೆಲ್ಲ ವಾಪಸ್ ಬರ್ತಾ ಇದ್ದಾರೆ ಈ ಸಿನಿಮಾಲಿ. ದೊಡ್ಡ ತಾರಾ ಬಳಗನೇ ಇದೆ. ಆಮೇಲೆ ಚೈತನ್ಯ ಅವ್ರನ್ನ ಮತ್ತೆ ನೀವು ಆ ದಿನಗಳು ಆದಮೇಲೆ ಈ ಜಾನರಲ್ಲಿ ಸಖತ್ತಾಗಿ ನೋಡೋಕ್ಕೆ ಸಿಗುತ್ತೆ. ತುಂಬ ಒಳ್ಳೆ ಟೀಮು, ಚೆನ್ನಾಗಿ ನಡೀತಾ ಇದೆ ಕೆಲಸ. ನನ್ನ ಪ್ರಕಾರ ಮಾರ್ಚ್ ಏಪ್ರಿಲ್ ಆವಾಗ ಅನೌನ್ಸ್ ಮಾಡ್ತಾರೆ ಯಾವಾಗ ಏನು ಅಂತ. ಸರ್, ನಮ್ಮ ರೆಬೆಲ್ ಸ್ಟಾರ್ ಅಂಬರೀಶ್ ಸರ್ ನಿಮ್ಗೆ ಒಂದು ಅಪ್ರಿಸಿಯೇಷನ್ ಕೊಟ್ಟಿದ್ರು, ಅದ್ರ ಬಗ್ಗೆ ಹೇಳಿ ಸರ್. ಮಾತ್ರ ನಾನು ನಿಜವಾಗ್ಲೂ ಯೋಚನೆ ಮಾಡ್ತೀನಿ, ಅವತ್ತು ಯಾಕೆ ನಾನು ಶೋ ಅಲ್ಲಿ ಇರಲಿಲ್ಲ ಅಂತ. ಚಾರ್ಮಿನಾರ್ ಸಿನಿಮಾ ಅದು
ಅದನ್ನ ತುಂಬಾ ಚಂದ್ರು ಅವರು ತೋರಿಸ್ಲೇಬೇಕು ಸಿನಿಮಾನ ಅಂತ. ನಮ್ಮ ಪ್ರೇಮ್ ಲವ್ಲಿ ಸ್ಟಾರ್ ಅವರು ಪ್ರೇಮ್ ಅವರು ಹೀರೋ, ಅವರು ಶೋ ನೋಡಿದ್ದಾರೆ. ಬಟ್ ನಾನು ಅವತ್ತು ಶೋ ಅಲ್ಲಿ ಇರಲಿಲ್ಲ. ಆದರೂ ನನಗೆ ಪ್ರೇಮ್ ಸರ್ ಫೋನ್ ಮಾಡಿ ಯಾರೋ ಮಾತಾಡ್ಬೇಕಂತ ಇರು ಅಂತ ನನಗೆ ಫೋನ್ ಕೊಟ್ಟರು. ನನಗೆ ಫಸ್ಟ್ ಏನೋ ಈ ನನ್ನ ಮಗನೇ ಏನೋ ಈ ಥರ ಆ್ಯಕ್ಟ್ ಮಾಡಿದ್ಯಾ ಅಂತಂದ್ರು. ನನಗೆ ಏನೋ ಅಂತಾರಲ್ಲ, ಯಾಕಂದ್ರೆ ನಾವು ಯಾವಾಗ ಅವ್ರನ್ನ ಎಲ್ಲಿಂದ ನೋಡಿದೀವಿ, ಯಾಕೆ ಬುಲ್ ಮಾತಾಡಕ್ಕಿಲ್ವಾ ಅಂತ. ಒಂದು ಇಷ್ಟನ್ನ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗೋ ಥರ ಹೇಳಿ ಡೈಲಾಗ್ ಅವರು ಅಂತ ಒಂದು ಲೆಜೆಂಡ್. ನಿಮ್ಗೆ ಒಂದು ಅಪ್ರಿಷಿಯೇಟ್ ಮಾಡ್ತಾರೆ ಒಂದು ಕ್ಯಾರೆಕ್ಟರ್ನ ಮಾಡಿದಾಗ. ಅದಿಷ್ಟೇ ಇರೋದು. ಜಾಗ ನಂದು, ರಾಧಾ ನಂದು, ಇಷ್ಟೇ ಇದ್ರೂ ಅವ್ರು ಅದನ್ನ ಎಂಜಾಯ್ ಮಾಡಿದ್ರ ಅನ್ನೋ ಖುಷಿ ನನಗೆ ತುಂಬಾ ಇರುತ್ತೆ. ಆಮೇಲೆ ನಾನು ಆಕ್ಟ್ ಮಾಡೋವರೆಗೂ, ನಾನು ಇರೋವರೆಗೂ ನಾನು ನಿಜವಾಗ್ಲೂ ಅದನ್ನ ಚೆರಿಶ್ ಮಾಡ್ಕೋತೀನಿ. ನನಗೂ ಒಬ್ರು ಹಿಂಗೆ ಹೇಳಿದ್ರಲ್ಲ, ಅದು ಅಂತ ನನಗೆ ಯಾವತ್ತೂ ನಂಗೆ ಆ ಖುಷಿ ಇರುತ್ತೆ. ಸರ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಈ ಟೈಮ್ಗೆ ನಿಮ್ಮ ಬ್ಯುಸಿ ಶೆಡ್ಯೂಲ್ನಲ್ಲೂ ನಮ್ಗೆ ಇಷ್ಟು ಟೈಮ್ ಕೊಟ್ಟಿದ್ದಕ್ಕೆ ಆ್ಯಂಡ್ ತುಂಬ ಚೆನ್ನಾಗಿ ಮಾತಾಡಿದ್ರಿ, ಒಳ್ಳೊಳ್ಳೆ ವಿಷಯಗಳನ್ನ ಹಂಚ್ಕೊಂಡ್ರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ದಟ್. ಆ್ಯಂಡ್ ಹ್ಯಾಪಿಯೆಸ್ಟ್ ನ್ಯೂ ಇಯರ್ 2025 ನಿಮ್ಗೆ ಇನ್ನೂ ಯಶಸ್ಸನ್ನ ಕೊಡ್ಲಿ. ಇದೇ ತರ ಇನ್ನೂ ವಿಭಿನ್ನ ಪಾತ್ರಗಳಲ್ಲಿ ನಾವು ನಿಮ್ ನೋಡಕ್ ಇಷ್ಟಪಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು ನೀವು ಕೂಡ. ಯಾಕಂದ್ರೆ ನನಗೂ ನೀವ್ ಹೆಂಗೆ ನನಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀರೋ, ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳಬೇಕು. ನಾನು ತುಂಬಾ ವರ್ಷ ಆಗಿತ್ತು ಸಿನಿಮಾಗೆ ಬಂದು, ನಿಮಗೆಲ್ಲ ಗೊತ್ತು. ನನಗೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ಈಗ ನೀವು ಚಾನ್ಸ್ ಕೊಟ್ಟಿದ್ದೀರಾ. ಐ ಹೋಪ್ ನಾನು ಎಕ್ಸ್ಪ್ರೆಸ್ ಮಾಡ್ಕೊಂಡಿದ್ದೀನಿ ಅನ್ಕೊಂತೀನಿ. ನನಗೂ ಈಸಿ ಆಗತ್ತೆ. ಯಾಕಂದ್ರೆ ಇವಾಗ ಹೇಳ್ಕೋಬೇಕು ಅಂತಿರುತ್ತಲ್ವಾ, ಅದಕ್ಕೊಂದು ಪ್ಲಾಟ್ಫಾರ್ಮ್ ಬೇಕು. ನೀವು ಕರೆದು ನನಗೆ ನನ್ನ ಪ್ರಾಬ್ಲಮ್ಸು, ನನ್ನ ಏನು ಖುಷಿ ಎಲ್ಲ ಕೇಳಿದ್ದೀರಾ, ನಾನು ಹಂಚ್ಕೊಂಡಿದ್ದೀನಿ ಅನ್ಸುತ್ತೆ. ಥ್ಯಾಂಕ್ ಯು.